ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ವಿಷಯ ಪ್ರಾರಂಭಿಸೋದಕ್ಕಿಂತ ಮೊದಲು ವಿಶೇಷವಾದ ಒಂದು ಪ್ರಕಟಣೆ ಇದೆ. ನಾಳೆ ಅಂದರೆ ಜನವರಿ 20ರಿಂದ ಪಾಂಚಜನ್ಯ ಐಎಎಸ್ನ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ನಲ್ಲಿ ನಂಬರನ್ನು ಕೊಟ್ಟಿದ್ದೇವೆ, ಅದಕ್ಕೆ ಕಾಲ್ ಮಾಡಿ ಅಡ್ಮಿಷನ್ ಕುರಿತಾಗಿ ಯಾವುದೇ ಪ್ರಕ್ರಿಯೆಗಳಿದ್ಲಿ ಅದನ್ನು ಸ್ಟಾರ್ಟ್ ಮಾಡಬಹುದು. ನಿಮ್ಮ ಯಾವುದೇ ಸಂದೇಹಗಳಿದ್ದರೆ ಅದನ್ನು ಕೇಳಬಹುದು. ಮುಖ್ಯವಾಗಿ ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಇದು ಲಭ್ಯ ಇದೆ. 1 ವರ್ಷದ ಅವಧಿಗೆ ಇದನ್ನು ಇಟ್ಟಿದ್ದೇವೆ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಎಲ್ಲ ರೀತಿಯ ವಿಷಯಗಳನ್ನು ಇದರಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಕಡಿಮೆ ದರದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಗುಣಮಟ್ಟದ ಕೋಚಿಂಗ್ ಅನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಇದನ್ನ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಳ್ಬಾರದು. ಇನ್ನು ಇವತ್ತಿನ ಹಿಂದೂ ಅನಾಲಿಸಿಸ್ನ ಪ್ರಾರಂಭಿಸೋಣ. ಇವತ್ತು ಬಹಳಷ್ಟು ವಿಷಯಗಳಿದ್ರು ಎಷ್ಟೋ ವಿಷಯಗಳನ್ನು ನಾವು ಹಿಂದಿನ ದಿನಗಳಲ್ಲಿ ಕವರ್ ಮಾಡಿದ್ದೇವೆ. ಹಾಗಾಗಿ ಕೆಲವು ಪ್ರಿಲಿಮ್ಸ್ ರಿಲೇಟೆಡ್ ಆಗಿರೋ ಪಾಯಿಂಟ್ಸ್ ಗಳನ್ನ ನೋಡೋಣ ಅಷ್ಟೇ. ಮೊದಲನೇದು, ಹಾನರೇಬಲ್ PM distributes 65 lakh property cards under ಸ್ವಾಮಿತ್ವ ಸ್ಕೀಮ್. ಸರ್ವೆ ಫೈಂಡ್ಸ್ 24 ನ್ಯೂ ಸ್ಪೀಶೀಸ್ ಇನ್ ಮನ್ನಾರ್ ವೈಲ್ಡ್ ಲೈಫ್ ಡಿವಿಷನ್. ಕೋನಾರ್ಕ್ ಸನ್ ಟೆಂಪಲ್. ಗ್ಲೋಬಲ್ ಅಂಡ್ ಇಂಡಿಯಾಸ್ ಫರ್ಟಿಲಿಟಿ ಡಿಕ್ಲೈನ್. ಇದಾದ ನಂತರ ವಾಕ್ಯಾಬ್ಲರಿ ಹಾಗೂ PYQ ಮ್ಯಾರಥಾನ್. ತಪ್ಪದೆ ನೋಡಿ. ಮೊದಲನೇದು, ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಮೋದಿ ಡಿಸ್ಟ್ರಿಬ್ಯೂಟ್ 65 lakh ಪ್ರಾಪರ್ಟಿ ಕಾರ್ಡ್ಸ್ ಅಂಡರ್ ಸ್ವಾಮಿತ್ವ ಸ್ಕೀಮ್. ಕೆಲವು ದಿನಗಳ ಹಿಂದೆ ಸ್ವಾಮಿತ್ವದ ಬಗ್ಗೆ ಮಾತಾಡಿದ್ವಿ. ಸ್ವಾಮಿತ್ವ ಫುಲ್ ಫಾರ್ಮ್ ಏನು ತಿಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸ್ವಾಮಿತ್ವ ಸ್ಕೀಮ್, ಈ ಒಂದು ಸ್ಕೀಮ್ ಅಡಿಯಲ್ಲಿ ಪ್ರಧಾನಮಂತ್ರಿಯವರು ಸುಮಾರು 65 ಲಕ್ಷ ಪ್ರಾಪರ್ಟಿ ಕಾರ್ಡ್ಗಳನ್ನ ವಿತರಿಸಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಗೇವ್ ಔಟ್ 65 lakh ಪ್ರಾಪರ್ಟಿ ಕಾರ್ಡ್, 65 ಲಕ್ಷ ಪ್ರಾಪರ್ಟಿ ಕಾರ್ಡ್ಗಳನ್ನ ಬೇರೆ ಬೇರೆ ಫ್ಯಾಮಿಲೀಸ್ಗಳಿಗೆ ಇನ್ 50,000 ವಿಲೇಜಸ್, ಸುಮಾರು 50,000 ಹಳ್ಳಿಗಳ ಕುಟುಂಬಗಳಿಗೆ ವಿತರಿಸ್ತಾ ಇದ್ದಾರೆ. ಅಕ್ರಾಸ್ 12 ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಂತಂದ್ರೆ ಸುಮಾರು 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ ಈ ಒಂದು ಕಾರ್ಡ್ಗಳನ್ನ ವಿತರಿಸಲಾಗಿದೆ. ದಿಸ್ ವಾಸ್ ಡನ್ ಅಂಡರ್ ದಿ ಸ್ವಾಮಿತ್ವ ಸ್ಕೀಮ್, ವಿಚ್ ಏಮ್ಸ್ ಟು ಗಿವ್ ಅಫಿಷಿಯಲ್ ಪ್ರಾಪರ್ಟಿ ಓನರ್ಶಿಪ್ ರೆಕಾರ್ಡ್ಸ್ ಟು ಪೀಪಲ್ ಇನ್ ರೂರಲ್ ಏರಿಯಾಸ್. ಸ್ವಾಮಿತ್ವ ಸ್ಕೀಮ್ನ ಉದ್ದೇಶ ಏನು? ಇದು ಹಳ್ಳಿಯಲ್ಲಿರುವ ಜನಗಳಿಗೆ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಬೇರೆ ಅವರ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ಓನರ್ಶಿಪ್ ರೆಕಾರ್ಡ್, ಯಾರು ಅದರ ಮಾಲೀಕ ಅನ್ನುವುದರ ರೆಕಾರ್ಡ್ ಅನ್ನ ಜನಗಳಿಗೆ ನೀಡುತ್ತೆ. ಒಂದು ಅಫಿಷಿಯಲ್ ಆದ ಒಂದು ರೆಕಾರ್ಡ್ ಇದಾಗಿರುತ್ತೆ. ಸ್ವಾಮಿತ್ವ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಸ್ಟಾರ್ಟೆಡ್ ಇನ್ 2020 ಸರ್ಕಾರ ಇದನ್ನ ಪ್ರಾರಂಭಿಸಿತು. ಯೂಸಸ್ ಡ್ರೋನ್ ಟೆಕ್ನಾಲಜಿ ಟು ಮ್ಯಾಪ್ ವಿಲೇಜಸ್ ಅಂಡ್ ಕ್ರಿಯೇಟ್ ಅಕ್ಯುರೇಟ್ ಲ್ಯಾಂಡ್ ರೆಕಾರ್ಡ್ಸ್. ಇದರಲ್ಲಿ ಡ್ರೋನ್ ಅನ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಹಳ್ಳಿಗಳ ಮ್ಯಾಪ್ ನ ತೆಗಿತಾರೆ. ಮತ್ತೆ ಅಲ್ಲಿರುವ ಎಲ್ಲಾ ಜನರ ಭೂಮಿಯ ರೆಕಾರ್ಡ್ಗಳನ್ನ ಸರಿಯಾಗಿ ನಿರ್ವಹಿಸಲಾಗುತ್ತೆ. ಹೆಲ್ಪ್ಸ್ ಪೀಪಲ್ ಥ್ರೂ ಓನರ್ಶಿಪ್ ಆಫ್ ದರ್ ಪ್ರಾಪರ್ಟಿ ಅಂಡ್ ಯೂಸ್ ಇಟ್ ಫಾರ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಲೈಕ್ ಲೋನ್ಸ್. ಇದರಿಂದ ಏನ್ ಸಹಾಯ ಆಗುತ್ತೆ ಅಂತಂದ್ರೆ, ಈಗ ಹಳ್ಳಿಗಳಲ್ಲಿ ನೋಡಿರಬಹುದು, ಆಸ್ತಿಗೆ ಸಂಬಂಧಪಟ್ಟ ವ್ಯಾಜ್ಯಗಳು, ಇದು ನನ್ನ ಭೂಮಿ, ಇದು ನಿಂದಲ್ಲ ಅನ್ನಂತಹ ತುಂಬಾ ಜಗಳಗಳು ಕಾಣಿಸ್ಕೊಳ್ತಾನೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಗೌರ್ಮೆಂಟಿನ ಈ ಸ್ವಾಮಿತ್ವ ಸ್ಕೀಮ್ ನ ಮೂಲಕ ಯಾರ ಪ್ರಾಪರ್ಟಿ ಎಲ್ಲಿಯ ತನಕ ಇದೆ, ಪ್ರತಿಯೊಬ್ಬರ ಆಸ್ತಿಯ ಬಾರ್ಡರ್ ಎಲ್ಲಿದೆ ಅನ್ನೋದನ್ನ ಅಕ್ಯುರೇಟ್ ಆಗಿ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಡಿಸ್ಪ್ಯೂಟ್ಗಳು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ವೈ ಇಸ್ ಇಟ್ ಇಂಪಾರ್ಟೆಂಟ್? ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ಗಿವ್ಸ್ ಫೈನಾನ್ಷಿಯಲ್ ಸೆಕ್ಯೂರಿಟಿ. ಪೀಪಲ್ ಕ್ಯಾನ್ ಯೂಸ್ ದರ್ ಪ್ರಾಪರ್ಟಿ ಆಸ್ ಅ ಫೈನಾನ್ಷಿಯಲ್ ಅಸೆಟ್. ಯಾವಾಗ ಜನರಿಗೆ ತಮ್ಮ ಭೂಮಿಯ ಬಗ್ಗೆ ಖಚಿತವಾದ ಮಾಹಿತಿ ಸಿಗುತ್ತೋ ಆಗ ಅದನ್ನ ಜನರು, ಈಗ ಒಂದು ವೇಳೆ ಸಾಲ ತೆಗೆದುಕೊಳ್ಳಿಕ್ಕೆ ಆಗಿರಬಹುದು ಅಥವಾ ಬ್ಯಾಂಕ್ನ ಬೇರೆ ಬೇರೆ ವ್ಯವಹಾರಗಳಿಗೆ ಆ ಭೂಮಿಯನ್ನ ಬಳಸ್ಕೊಳ್ಬಹುದು. ಅವರಿಗೆ ಅದು ಫೈನಾನ್ಷಿಯಲ್ ಸೆಕ್ಯೂರಿಟಿ, ಆರ್ಥಿಕವಾದ ಭದ್ರತೆಯನ್ನ ನೀಡುತ್ತೆ. ರೆಡ್ಯೂಸಸ್ ಲ್ಯಾಂಡ್ ಡಿಸ್ಪ್ಯೂಟ್ಸ್. ಕ್ಲಿಯರ್ ಓನರ್ಶಿಪ್ ರೆಕಾರ್ಡ್ಸ್ ಮೀನ್ ಫ್ಯೂವರ್ ಲೀಗಲ್ ಫೈಟ್ಸ್. ಮೊದಲೇ ಹೇಳಿದ್ವಲ್ವಾ, ಭೂಮಿಯ ಬಗ್ಗೆ ಕ್ಲಿಯರ್ ಆಗಿದ್ರೆ, ಯಾರ ಭೂಮಿ ಎಲ್ಲಿ ತನಕ ಇದೆ ಅನ್ನೋದು ಕ್ಲಿಯರ್ ಆಗಿದ್ರೆ ಅದರಿಂದ ಬರುವಂತಹ ವಿವಾದಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೆಲ್ಪ್ಸ್ ಇನ್ ಪ್ಲಾನಿಂಗ್. ಅಕ್ಯುರೇಟ್ ಲ್ಯಾಂಡ್ ರೆಕಾರ್ಡ್ಸ್ ಹೆಲ್ಪ್ ಇನ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್. ಅದೇ ರೀತಿ ಸರಿಯಾದ ಭೂಮಿಯ ಮಾಹಿತಿ ಇದ್ದಾಗ ಹಳ್ಳಿಗಳ ಅಭಿವೃದ್ಧಿಗಾಗಿ ಮತ್ತೆ ಬೇರೆ ಮೂಲ ಸೌಕರ್ಯಗಳನ್ನ ಸರಿಯಾಗಿ ಯೋಜಿಸುವಲ್ಲಿ ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಪ್ರಾಪರ್ಟಿ ಟ್ಯಾಕ್ಸ್ ಬೆನಿಫಿಟ್ಸ್. ಲೋಕಲ್ ಗವರ್ಮೆಂಟ್ಸ್ ಕ್ಯಾನ್ ಕಲೆಕ್ಟ್ ಟ್ಯಾಕ್ಸ್ ಎಫಿಷಿಯೆಂಟ್ಲಿ, ಇಂಪ್ರೂವಿಂಗ್ ವಿಲೇಜ್ ಫಂಡ್ಸ್. ಯಾವಾಗ ಈ ರೀತಿ ಭೂಮಿಯ ಕುರಿತಾದ ಮಾಹಿತಿ ಸಿಗುತ್ತೋ ಆಗ ಅಲ್ಲಿನ ಸ್ಥಳೀಯ ಸರ್ಕಾರಗಳು ಟ್ಯಾಕ್ಸ್ ಅನ್ನ ಇನ್ನಷ್ಟು ದಕ್ಷತೆಯಿಂದ ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹಳ್ಳಿಯ ಫಂಡಿಂಗ್ ಅಥವಾ ಹಳ್ಳಿಯ ಹಣಕಾಸನ್ನು ಸಹ ಇದರಲ್ಲಿ ಇಂಪ್ರೂವ್ ಆಗುತ್ತೆ. ಕೊನೆಯದಾಗಿ, ಇಂಪ್ರೂವ್ಸ್ ಗವರ್ನೆನ್ಸ್. ಡಿಜಿಟಲ್ ರೆಕಾರ್ಡ್ಸ್ ಮೇಕ್ ಅಡ್ಮಿನಿಸ್ಟ್ರೇಷನ್ ಈಸಿಯರ್ ಅಂಡ್ ಮೋರ್ ಟ್ರಾನ್ಸ್ಪರೆಂಟ್. ಇಂತಹ ಡಿಜಿಟಲ್ ರೆಕಾರ್ಡ್ಗಳಿಂದ ಪಾರದರ್ಶಕತೆ ಹೆಚ್ಚುತ್ತೆ,
ಯಾವುದ್ಯಾವುದೋ ಮ್ಯಾನಿಪುಲೇಷನ್ ಇದರಲ್ಲಿ ನಡೆಯೋದಿಲ್ಲ. ಹಾಗಾಗಿ ಆಡಳಿತ ಇನ್ನಷ್ಟು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೂ ಮ್ಯಾನೇಜಸ್ ಇಟ್, ಯಾರಿದನ್ನ ಮ್ಯಾನೇಜ್ ಮಾಡ್ತಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯಿತಿ ರಾಜ್ ಈಸ್ ಇನ್ ಚಾರ್ಜ್ ಆಫ್ ಇಂಪ್ಲಿಮೆಂಟಿಂಗ್ ದಿ ಸ್ಕೀಮ್. ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡುವ ಮಿನಿಸ್ಟ್ರಿ ಯಾವುದು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯಿತಿ ರಾಜ್. ದಿಸ್ ಇನಿಷಿಯೇಟಿವ್ ಏಮ್ಸ್ ಟು ಎಂಪವರ್ ರೂರಲ್ ಇಂಡಿಯಾ ಬೈ ಲೆವರೇಜಿಂಗ್ ಟೆಕ್ನಾಲಜಿ ಫಾರ್ ಬೆಟರ್ ಗವರ್ನೆನ್ಸ್ ಅಂಡ್ ಫೈನಾನ್ಷಿಯಲ್ ಗ್ರೋತ್. ಮುಖ್ಯವಾಗಿ ಈ ಕಾರ್ಯಕ್ರಮ ಏನ್ ಮಾಡುತ್ತೆ ಅಂತಂದ್ರೆ ಹಳ್ಳಿಗಾಡಿನ ಪ್ರದೇಶಗಳನ್ನ, ಮುಖ್ಯವಾಗಿ ಗ್ರಾಮೀಣ ಭಾರತವನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸಿ ಆ ಮೂಲಕ ಟೆಕ್ನಾಲಜಿಯನ್ನು ಸಹ ಉತ್ತಮವಾದ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದರಿಂದ ಎಲ್ಲ ಕಡೆ ಫೈನಾನ್ಷಿಯಲ್ ಗ್ರೋತ್ ಅಂದ್ರೆ ಆರ್ಥಿಕ ಬೆಳವಣಿಗೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇದು, ಸರ್ವೆ ಫೈಂಡ್ಸ್ 24 ನ್ಯೂ ಸ್ಪೀಶೀಸ್ ಇನ್ ಮನ್ನಾರ್ ವೈಲ್ಡ್ ಲೈಫ್ ಡಿವಿಷನ್. ಎಲ್ಲಿ ಬರುತ್ತೆ ಇದು ಮನ್ನಾರ್ ವೈಲ್ಡ್ ಲೈಫ್ ಡಿವಿಷನ್? ಕಮೆಂಟ್ ಮಾಡಿ ತಿಳಿಸಿ. ಏನಾಗಿದೆ ಅಲ್ಲಿ, ವೈಲ್ಡ್ ಲೈಫ್ ಸರ್ವೆ ಇನ್ ಮನ್ನಾರ್ added 24 new species of birds, butterflies and odonats, dragonflies and damselflies to the region species list. ಈಗ ಮನ್ನಾರ್ ವೈಲ್ಡ್ ಲೈಫ್ ಡಿವಿಷನ್ ಇದೆ, ಅದರಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಸರ್ವೆ ಮೂಲಕ 24 ಹೊಸ ಪಕ್ಷಿಗಳು ಮತ್ತೆ ಚಿಟ್ಟೆ ಮತ್ತೆ ಬೇರೆ ಬೇರೆ ಡ್ರ್ಯಾಗನ್ ಫ್ಲೈ ಮತ್ತೆ ಡ್ಯಾಮ್ಸೆಲ್ ಫ್ಲೈಸ್ ಇವೆಲ್ಲವುಗಳ ಹೊಸ ಪ್ರಭೇದವನ್ನ ಸೇರಿಸಲಾಗಿದೆ ಆ ಒಂದು ಲಿಸ್ಟ್ ಅಲ್ಲಿ. ದಿಸ್ ಶೋಸ್ ಮನ್ನಾರ್ಸ್ ರಿಚ್ ಬಯೋಡೈವರ್ಸಿಟಿ ಅಂಡ್ ದ ನೀಡ್ ಟು ಪ್ರೊಟೆಕ್ಟ್ ಇಟ್ಸ್ ವೈಲ್ಡ್ ಲೈಫ್. ಹಾಗಾಗಿ ಮನ್ನಾರ್ ಪ್ರದೇಶದ ಜೀವ ವೈವಿಧ್ಯತೆಯನ್ನ, ಅದರ ಶ್ರೀಮಂತಿಕೆಯನ್ನ ಇದು ಸೂಚಿಸುತ್ತೆ. ಹಾಗಾಗಿ ಇದನ್ನ ರಕ್ಷಿಸುವುದು ಅತ್ಯಂತ ಅನಿವಾರ್ಯ ಆಗಿದೆ ಈಗ. ವೈ ಇಸ್ ದಿಸ್ ಇಂಪಾರ್ಟೆಂಟ್? ಮೋರ್ ಬರ್ಡ್ಸ್ ಫೌಂಡ್, ಹೆಚ್ಚು ಪಕ್ಷಿಗಳು ಕಾಣಿಸಿಕೊಂಡಿದೆ. ದ ನಂಬರ್ ಆಫ್ ಬರ್ಡ್ ಸ್ಪೀಶೀಸ್ ಇನ್ಕ್ರೀಸ್ಡ್ ಫ್ರಾಮ್ 247 to 258. ಮೊದಲು 247 ಪಕ್ಷಿ ಪ್ರಭೇದಗಳಿದ್ವು, ಈಗ ಅದು 258ಕ್ಕೆ ತಲುಪಿದೆ. ಸಮ್ ರೇರ್ ಬರ್ಡ್ಸ್ ಲೈಕ್ ಬ್ರೌನ್ ಹಾಕ್ ಔಲ್ ಅಂಡ್ ಬ್ಯಾರ್ಡ್ ಬಟನ್ ಕ್ವೇಲ್ ವರ್ ಫೌಂಡ್. ಕೆಲವೊಂದು ಅಪರೂಪದ ಪಕ್ಷಿಗಳು, ಬ್ರೌನ್ ಹಾಕ್ ಔಲ್ ಅಥವಾ ಬ್ಯಾರ್ಡ್ ಬಟನ್ ಕ್ವೇಲ್ ಇವೆಲ್ಲವೂ ಅಲ್ಲಿ ಕಾಣಿಸ್ಕೊಂಡಿದೆ. ಬರ್ಡ್ಸ್ ಹೆಲ್ಪ್ ಇಂಡಿಕೇಟ್ ಏರ್ ಕ್ವಾಲಿಟಿ ಅಂಡ್ ಎನ್ವೈರ್ಮೆಂಟಲ್ ಹೆಲ್ತ್, ಸೊ ಪ್ರೊಟೆಕ್ಟಿಂಗ್ ದಮ್ ಇಸ್ ಕ್ರೂಷಿಯಲ್. ಮುಖ್ಯವಾಗಿ ಪಕ್ಷಿಗಳು ಗಾಳಿಯ ಗುಣಮಟ್ಟ ಹೇಗಿದೆ ಮತ್ತೆ ಆ ಪರಿಸರದ ಒಟ್ಟು ಹೆಲ್ತ್ ಅಂತಂದ್ರೆ ಆ ಪರಿಸರ ಸುರಕ್ಷಿತವಾಗಿದೆಯಾ ಅನ್ನೋದನ್ನ ಸೂಚಿಸುತ್ತೆ. ಹಾಗಾಗಿ ಅವುಗಳನ್ನು ಹೆಚ್ಚು ಕಾಪಾಡದ ಹಾಗೆ ಆ ಪರಿಸರ ಸುರಕ್ಷಿತವಾಗಿದೆ, ಸೇಫ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಬಟರ್ಫ್ಲೈ ಆಸ್ ನೇಚರ್ಸ್ ಇಂಡಿಕೇಟರ್. 8 ನ್ಯೂ ಬಟರ್ಫ್ಲೈ ಸ್ಪೀಶೀಸ್ ವರ್ ಡಾಕ್ಯುಮೆಂಟೆಡ್. ಈಗ ಹೊಸ 8 ಚಿಟ್ಟೆಗಳ ಪ್ರಭೇದಗಳು ಕಂಡು ಬಂದಿವೆ. ಬಟರ್ಫ್ಲೈಸ್ ಹೆಲ್ಪ್ ಸೈಂಟಿಸ್ಟ್ ಅಂಡರ್ಸ್ಟ್ಯಾಂಡ್ ಕ್ಲೈಮೇಟ್ ಚೇಂಜ್ ಅಂಡ್ ಹ್ಯಾಬಿಟ್ಯಾಟ್ ಲಾಸ್. ಈ ಬಟರ್ಫ್ಲೈಗಳಿಂದ ವಿಜ್ಞಾನಿಗಳು ಏನನ್ನು ಕಂಡುಹಿಡಿಯಬಹುದು ಅಂತಂದ್ರೆ ಕ್ಲೈಮೇಟ್ ಚೇಂಜ್, ಹೇಗೆ ವಾತಾವರಣ ಮತ್ತೆ ಈಗಿನ ಕ್ಲೈಮೇಟ್ ಚೇಂಜ್ ಅನ್ನು ನೀವು ನೋಡ್ತಾ ಇದ್ದೀರಲ್ವಾ, ಅತಿಯಾದ ಉಷ್ಣತೆ, ಅತಿವೃಷ್ಟಿ, ಅನಾವೃಷ್ಟಿ, ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್, ನಿನ್ನೆ ಹೇಳಿದ್ವಿ ಇದ್ರ ಬಗ್ಗೆ. ಅದೆಲ್ಲವನ್ನ ಬಟರ್ಫ್ಲೈಗಳಿಂದ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾರೆ. ಅದೇ ರೀತಿ ಹ್ಯಾಬಿಟ್ಯಾಟ್ ಲಾಸ್, ಒಂದು ಪ್ರಾಣಿ ಅಥವಾ ಪಕ್ಷಿ ಪ್ರಭೇದ ಅಥವಾ ಬಟರ್ಫ್ಲೈಗಳ ವಾಸಸ್ಥಾನದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ, ಅವರ ವಾಸಸ್ಥಾನ ನಾಶ ಆಗಿದೆಯಾ, ಎಲ್ಲವುದರ ಕುರಿತಾಗಿ ನಾವು ಇವುಗಳಿಂದ ತಿಳ್ಕೊಳ್ಬಹುದು. Their presence shows that Mannar environment healthy, but conservation is still needed. ಏನ್ ಹೇಳ್ತಾ ಇದು, ಈಗ ಬಟರ್ಫ್ಲೈಗಳು ಇಲ್ಲಿ ಕಂಡು ಬರೋದ್ರಿಂದ ಇದು ಒಳ್ಳೆಯ ವಾತಾವರಣ, ಇದು ಹೆಲ್ದಿ ಆಗಿರೋ ಎನ್ವೈರ್ಮೆಂಟ್ ಇದು. ಆದ್ರೆ ಕನ್ಸರ್ವೇಷನ್, ಅವುಗಳನ್ನ ಕಾಪಾಡೋದು ಇನ್ನೂ ಅತ್ಯವಶ್ಯಕ ಅಂತ ಹೇಳುತ್ತೆ. Ecosystem connection. The survey included areas like ಮತಿಕೆಟ್ಟನ್ ಶೋಲಾ ಅಂಡ್ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್. ಈ ಸರ್ವೆ ಎಲ್ಲೆಲ್ಲಿ ನಡೆದಿದೆ ಅಂತಂದ್ರೆ ಮತಿಕೆಟ್ಟನ್ ಶೋಲಾ ಮತ್ತೆ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಅಲ್ಲಿ ಸರ್ವೆಯನ್ನ ಕಂಡಕ್ಟ್ ಮಾಡಿದ್ದಾರೆ. ಸ್ಪೀಶೀಸ್ ಮೂವಿಂಗ್ ಬಿಟ್ವೀನ್ ದೀಸ್ ಪಾರ್ಕ್ ಹೆಲ್ಪ್ ಮೇಂಟೈನ್ ಜೆನೆಟಿಕ್ ಡೈವರ್ಸಿಟಿ ಅಂಡ್ ಮೇಕ್ ನೇಚರ್ ಸ್ಟ್ರಾಂಗರ್ ಅಗೇನ್ಸ್ಟ್ ಎನ್ವೈರನ್ಮೆಂಟಲ್ ಚೇಂಜಸ್. ಜೆನೆಟಿಕ್ ಡೈವರ್ಸಿಟಿ ಅಂತಂದ್ರೆ ಜೀನ್ಗಳಲ್ಲಿ ಆಗುವಂತಹ ಬದಲಾವಣೆಗಳು, ಅಂದ್ರೆ ಬೇರೆ ಬೇರೆ ರೀತಿಯ ವೆರೈಟಿ ಆಗಿರುವಂತಹ ಜೀನ್ಗಳು ಕಂಡು ಬರೋದು. ಹಾಗಾಗಿ ಈ ಒಂದು ಪಾರ್ಕ್ಗಳಲ್ಲಿ ಯಾವ ಪ್ರಭೇದಗಳು ಮೂವ್ ಆಗ್ತಾ ಇದೆಯಲ್ವಾ, ಅದರಲ್ಲಿ ಜೆನೆಟಿಕ್ ಡೈವರ್ಸಿಟಿ ತುಂಬಾ ಇದೆ. ಯಾವಾಗ ಜೆನೆಟಿಕ್ ಡೈವರ್ಸಿಟಿ ತುಂಬಾ ಇರುತ್ತೋ ಆ ಡೈವರ್ಸಿಟಿಯಿಂದ ಆ ಪಕ್ಷಿ ಪ್ರಭೇದಗಳಾಗ್ಲಿ ಅಥವಾ ಪ್ರಾಣಿಗಳಾಗ್ಲಿ ಬಹಳ ಬೇರೆ ಬೇರೆ ಪ್ರದೇಶಗಳಲ್ಲೂ ಸಹ ತಮ್ಮನ್ನ ಸರ್ವೈವ್ ಮಾಡ್ಕೊಳ್ಬಹುದು, ಅಲ್ಲಿ ತಮ್ಮನ್ನು ಉಳಿಸ್ಕೊಳ್ಬಹುದು. ಸ್ಟ್ರಾಂಗರ್ ಅಗೇನ್ಸ್ಟ್ ಎನ್ವೈರನ್ಮೆಂಟಲ್ ಚೇಂಜಸ್, ಪರಿಸರದಲ್ಲಿ ಯಾವುದೇ ಬದಲಾವಣೆ ಆದ್ರೂ ಸಹ ಅವು ದೀರ್ಘಕಾಲ ಬಲಿಷ್ಠವಾಗಿ ಬಾಳುತ್ತೆ. ಕ್ಲೈಮೇಟ್ ಎಫೆಕ್ಟ್ ಆನ್ ವೈಲ್ಡ್ ಲೈಫ್. The survey was done in cold weather, but many species still thrived. ಈಗ ಈ ಸರ್ವೆ ಮಾಡಿದ್ದು ಅತಿಯಾದ ಶೀತದ ವಾತಾವರಣದಲ್ಲಿ, ಆದ್ರೂ ಸಹ ಎಷ್ಟೋ ಸ್ಪೀಶೀಸ್ಗಳು, ಪ್ರಭೇದಗಳು ಅದರಲ್ಲಿ ಕಂಡು ಬಂದಿವೆ. ಹಾಗಾಗಿ ಅವುಗಳಿಗೂ ಸಹ ಈ ಒಂದು ಚಳಿಯ ವಾತಾವರಣ ಸೂಕ್ತವಾಗಿದೆ ಅಂತ ನಾವು ಇದರಿಂದ ಹೇಳಬಹುದು. It shows how some animals can adapt to climate changes, helping scientists study their survival pattern. ಇದರಿಂದ ಕೆಲವು ಪ್ರಾಣಿ ಪಕ್ಷಿಗಳು ಹೇಗೆ
ತಮ್ಮ ಸರ್ವೈವಲ್ ಪ್ಯಾಟರ್ನ್ ಅಂತ. ಅಂದ್ರೆ ಉಳಿಲಿಕ್ಕೆ ತಮ್ಮ ಬದಲಾವಣೆಗಳು, ತಮ್ಮ ದೇಹದ ಅಥವಾ ದೈನಂದಿನ ಪ್ರಕ್ರಿಯೆಗಳನ್ನ ಹೇಗೆ ಬದಲಾಯಿಸಿಕೊಳ್ಳುತ್ತೆ ತಾವು ಉಳಿಲಿಕ್ಕೋಸ್ಕರ ಅನ್ನೋದನ್ನ ಸೈಂಟಿಸ್ಟ್ಗಳು ಇದರಿಂದ ಸ್ಟಡಿ ಮಾಡ್ತಾರೆ. ಟೀಮ್ ವರ್ಕ್ ಫಾರ್ ಕನ್ಸರ್ವೇಷನ್. ಸರ್ವೆ ವಾಸ್ ಡನ್ ಬೈ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ದಿ ಟ್ರಾವಂಕೋರ್ ನೇಚರ್ ಹಿಸ್ಟ್ರಿ ಸೊಸೈಟಿ. ಸರ್ವೆ ಮಾಡಿದ್ದು ಯಾವ್ದು ಅಂತಂದ್ರೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಅದರ ಜೊತೆ ತ್ರಿವಾಂಕೋರ್ನ ನೇಚರ್ ಹಿಸ್ಟ್ರಿ ಸೊಸೈಟಿ, ಎರಡು ಸಂಸ್ಥೆಗಳು ಸೇರಿಕೊಂಡು ಸರ್ವೆಯನ್ನು ನಡೆಸಿವೆ. ವರ್ಕಿಂಗ್ ಟುಗೆದರ್ ಹೆಲ್ಪ್ಸ್ ಪ್ರೊಟೆಕ್ಟ್ಸ್ ಮನ್ನಾರ್ಸ್ ಯುನಿಕ್ ವೈಲ್ಡ್ ಲೈಫ್ ಅಂಡ್ ಗ್ಯಾದರ್ ಬೆಟರ್ ಡೇಟಾ ಫಾರ್ ಫ್ಯೂಚರ್ ಕನ್ಸರ್ವೇಷನ್ ಪ್ಲಾನ್ಸ್. ಹೀಗಾಗಿ ಎರಡು ಸಂಸ್ಥೆಗಳ ಕೆಲಸದಿಂದಾಗಿ ಉತ್ತಮವಾದ ಮಾಹಿತಿ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ಹೇಗೆ ಈ ಒಂದು ಪಕ್ಷಿ ಪ್ರಾಣಿಗಳನ್ನ ಪರಿಸರವನ್ನ ಕನ್ಸರ್ವೇಷನ್ ಮಾಡಬೇಕು ಅಂದ್ರೆ ಹೇಗೆ ಅವುಗಳನ್ನ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಳ್ಳೆಯ ಯೋಜನೆಗಳನ್ನು ನಾವು ರೂಪಿಸಬಹುದು. ಇನ್ನು ಮುಂದಿನ ವಿಷಯ ಕೋನಾರ್ಕ್ ಸನ್ ಟೆಂಪಲ್. ಎಲ್ಲಿ ಬರುತ್ತೆ ಇದು? ಪುರಿ ಡಿಸ್ಟ್ರಿಕ್ಟ್, ಒಡಿಶಾ. ಒಡಿಶಾ ಅಂದ್ರೆ ಕೋಸ್ಟ್ ಲೈನ್ ಅಂತಂದ್ರೆ ಸಮುದ್ರ ತೀರದಲ್ಲಿ ಬರುವಂತದ್ದು. ಇದು ಡೆಡಿಕೇಟೆಡ್ ಟು ಯಾವ ದೇವರು ಇಲ್ಲಿ ಇರೋದು? ಸೂರ್ಯ, ಸನ್ ಗಾಡ್, ಆಲ್ಸೋ ಕಾಲ್ಡ್ ಸೂರ್ಯ ದೇವಾಲಯ. ಸೂರ್ಯ ದೇವಾಲಯ ಅಂತ ಕರೀತಾರೆ. ಬಿಲ್ಟ್ ಬೈ, ಯಾರು ಇದನ್ನ ನಿರ್ಮಿಸಿದ್ದು? ನರಸಿಂಹವನ್ ಆಫ್ ದಿ ಈಸ್ಟರ್ನ್ ಗಂಗಾ ಡೈನೆಸ್ಟಿ. ಎಷ್ಟನೇ ಇಸ್ವಿಯಲ್ಲಿ? 1250. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸಹ ಸಿಕ್ಕಿದೆ ಇದಕ್ಕೆ 1984ರಲ್ಲಿ. ಆರ್ಕಿಟೆಕ್ಚರಲ್ ಫೀಚರ್ಸ್ ಅಂತಂದ್ರೆ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಹಾಗೆ ಏನೇನು ಫೀಚರ್ಗಳಿದೆ? ಒಡಿಶಾ ಅಥವಾ ಕಳಿಂಗ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಈಗ ಯಾವ ಆರ್ಕಿಟೆಕ್ಚರ್ ಇರೋದು ಇಲ್ಲಿ? ಒಡಿಶಾ ಅಥವಾ ಕಳಿಂಗ ಸ್ಟೈಲ್ ಇರೋದು ಇಲ್ಲಿ. ಡಿಸೈನ್ಡ್ ಲೈಕ್ 100 ಫೂಟ್ ಹೈ ಸೋಲಾರ್ ಚಾರಿಯಟ್. ಈ ಇಡೀ ದೇವಾಲಯವನ್ನ ಒಂದು ಸೂರ್ಯನ ರಥದ ತರ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಸುಮಾರು 100 ಫೂಟ್ ಎತ್ತರದ ಒಂದು ಸೂರ್ಯನ ರಥ, ಆ ಒಂದು ಶೇಪ್ ನಲ್ಲಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಹ್ಯಾಸ್ 24 ಜಾಯಿಂಟ್ ಸ್ಟೋನ್ ವೀಲ್ಸ್, 6 ಸ್ಟೋನ್ ಹಾರ್ಸಸ್. ಒಂದು ವೀಲ್ಗಳು ಅಂತಂದ್ರೆ ಚಕ್ರಗಳು ಅಂತಂದ್ರೆ ಈ ಒಂದು ದೇವಸ್ಥಾನದಲ್ಲಿ 24 ದೊಡ್ಡ ದೊಡ್ಡ ಚಕ್ರಗಳಿದೆ, ಕಲ್ಲಿನ ಚಕ್ರಗಳು. ಮತ್ತೆ 6 ಕುದುರೆಗಳಿದೆ, 6 ಕಲ್ಲಿನ ಕುದುರೆಗಳ ಪ್ರತಿಕೃತಿ ಇದೆ. ಓರಿಯೆಂಟೆಡ್ ಈಸ್ಟ್ವರ್ಡ್ ಸೋ ದಟ್ ದ ಫಸ್ಟ್ ಸನ್ಲೈಟ್ ಫಾಲ್ಸ್ ಆನ್ ದಿ ಎಂಟ್ರೆನ್ಸ್. ಅಂತಂದ್ರೆ ಇದರ ಮುಖ ಯಾವುದಕ್ಕೆ ಇದೆ? ಪೂರ್ವಕ್ಕೆ ಮುಖ ಮಾಡಿದೆ. ಹಾಗಾಗಿ ಸೂರ್ಯನ ಬೆಳಕು ನೇರವಾಗಿ ಮೊದಲು ಆ ಒಂದು ಎಂಟ್ರೆನ್ಸ್ ಮೇಲೆ, ದ್ವಾರದ ಮೇಲೆ ಬೀಳುತ್ತೆ. ವೀಲ್ಸ್ ಆಕ್ಟ್ ಆಸ್ ಸನ್ ಡಯಲ್ಸ್ ಟು ಮೆಷರ್ ಟೈಮ್ ಅಕ್ಯುರೇಟ್ಲಿ. ಈ ಚಕ್ರಗಳಂತ ಹೇಳಿದ್ವಲ್ವಾ, ಆ ಚಕ್ರಗಳನ್ನ ನೀವು ನೋಟಿನ ಮೇಲೆ ನೋಡಿರಬಹುದು. ಈ ತರ ಚಕ್ರಗಳಿರುತ್ತೆ. ಚಕ್ರಗಳ ಹೇಗೆ ತಯಾರು ಮಾಡಿದ್ದಾರೆ ಅಂತಂದ್ರೆ ಅದೊಂದು ಸನ್ ಡಯಲ್ ತರ. ಸನ್ ಡಯಲ್ ಅಂತಂದ್ರೆ ನೆರಳಿನ ಗಡಿಯಾರ ಅಂತ ನಾವು ಕರಿತೇವೆ ನೋಡಿ. ಸೂರ್ಯನ ನೆರಳನ್ನ ನೋಡ್ಕೊಂಡು ಈಗ ಟೈಮ್ ಎಷ್ಟಾಯ್ತು ಅಂತ ಹೇಳೋ ಒಂದು ಸಾಧನ ಅದು ಸನ್ ಡಯಲ್. ಇಲ್ಲೂ ಸಹ ಚಕ್ರಗಳ ಮೇಲೆ ಬೀಳುವಂತ ನೆರಳಿದೆಯಲ್ವಾ, ಅದನ್ನ ನೋಡಿ. ಈಗ ಸೂರ್ಯನ ನೆರಳು ಅಥವಾ ಸೂರ್ಯನ ಬಿಸಿಲು ಇಲ್ಲಿ ಬೀಳ್ತಾ ಇದೆ ಅಂತಾದ್ರೆ ಈಗ ಎಷ್ಟು ಗಂಟೆ, ಮತ್ತೆ ಈ ಒಂದು ರೇಖೆಯಲ್ಲಿ ಅದು ಸೂರ್ಯನ ಬೆಳಕು ಕಾಣಿಸ್ತಾ ಇದೆ ಅಂತಂದ್ರೆ, ಮತ್ತು ಬೇರೆ ಬೇರೆ ಇದರ ಚಕ್ರಗಳ ಪರಿಧಿ ಅಥವಾ ಅದರ ಲೈನ್ಗಳಿರುತ್ತಲ್ವಾ, ಆ ಲೈನ್ಗಳನ್ನ ಅವಲಂಬಿಸಿಕೊಂಡು ಇದನ್ನ ಸೂರ್ಯನ ಚಲನೆ ಹಾಗೂ ಟೈಮ್ ಇದೆರಡನ್ನ ಆಗಿನ ಕಾಲದಲ್ಲಿ ಅದ್ಭುತವಾಗಿ ಕಂಡು ಹಿಡಿತಾ ಇದ್ರು. ಕಾರ್ವಿಂಗ್ಸ್ ಆಫ್ ಅನಿಮಲ್ಸ್, ವಾರಿಯರ್ಸ್, ಫಾಲಿಯೇಜ್ ಅಂಡ್ ಹಿಂದೂ ಮೈಥಾಲಜಿಕಲ್ ಸೀನ್ಸ್. ಅಂತಂದ್ರೆ ಮುಖ್ಯವಾಗಿ ಪ್ರಾಣಿಗಳು ಮತ್ತೆ ಬೇರೆ ಬೇರೆ ಯುದ್ಧ ಯೋಧರು ಮತ್ತೆ ಈ ಕೆಲವೊಂದು ಎಲೆಗಳ ರೀತಿ ಫೋಲಿಯೇಜ್ ಅಂತಂದ್ರೆ, ಮತ್ತೆ ಹಿಂದೂ ಮೈಥಾಲಜಿಕಲ್ ಸೀನ್ಸ್, ಈ ಪೌರಾಣಿಕ ಪಾತ್ರಗಳಿರುತ್ತಲ್ವಾ, ಎಲ್ಲವನ್ನ ನಾವು ಈ ದೇವಸ್ಥಾನದಲ್ಲಿ ಆ ಕಲ್ಲಿನ ಪ್ರತಿಕೃತಿಗಳ ಮೇಲೆ ಕಾಣಬಹುದು. ಮೇಡ್ ಫ್ರಾಮ್ ಕೊಂಡಲೈಟ್ ರಾಕ್ಸ್. ಈ ಕೊಂಡಲೈಟ್ ಕಲ್ಲುಗಳ ಮೂಲಕ ಇದನ್ನ ನಿರ್ಮಿಸಲಾಗಿದೆ. ಗಿವಿಂಗ್ ಇಟ್ ಬ್ಲ್ಯಾಕ್ ಅಪಿಯರೆನ್ಸ್. ಅಂದ್ರೆ ಇದಕ್ಕೆ ಆ ಒಂದು ಕೊಂಡಲೈಟ್ ರಾಕ್ಸ್ ಗಳಿಂದ ಕಪ್ಪು ಬಣ್ಣದ ತರ ಕಾಣಿಸುತ್ತೆ ಅದು. ಹಾಗಾಗಿ ಹೆನ್ಸ್ ಕಾಲ್ಡ್ ಬ್ಲ್ಯಾಕ್ ಪಗೋಡಾ. ಅದಕ್ಕೆ ಬ್ಲ್ಯಾಕ್ ಪಗೋಡಾ ಅಂತ ಕರೀತಾರೆ. ಇನ್ನು ಅದರ್ ಫ್ಯಾಕ್ಟ್ಸ್ ನೋಡೋದಾದ್ರೆ ಇಂಪಾರ್ಟೆಂಟ್ ಹಿಂದೂ ಪಿಲ್ಗ್ರಿಮೇಜ್ ಸೈಟ್. ಮುಖ್ಯವಾಗಿ ಹಿಂದೂಗಳಿಗೆ ಒಂದು ಪವಿತ್ರವಾದ ತೀರ್ಥಕ್ಷೇತ್ರ ಇದು. ಚಂದ್ರಭಾಗ ಫೆಸ್ಟಿವಲ್, ಈಗ ಫೆಬ್ರವರಿಯಲ್ಲಿ ಒಂದು ಚಂದ್ರಭಾಗ ಫೆಸ್ಟಿವಲ್ ಅನ್ನೋದು ನಡೀತಾ ಇದೆ. ಇದು ಮೇಜರ್ ಆನ್ಯುವಲ್ ಸೆಲೆಬ್ರೇಷನ್. ಹಾಗಾಗಿ ಚಂದ್ರಭಾಗ ಫೆಸ್ಟಿವಲ್ ಎಲ್ಲಿ ನಡೆಯುತ್ತೆ? ಕೋಣಾರ್ಕ್ ಸೂರ್ಯ ದೇವಾಲಯ. ಇನ್ನು ಮುಂದಿನದು ಗ್ಲೋಬಲ್ ಅಂಡ್ ಇಂಡಿಯಾಸ್ ಫರ್ಟಿಲಿಟಿ ಡಿಕ್ಲೈನ್. ಫರ್ಟಿಲಿಟಿ ಅಂತಂದ್ರೆ ಫಲವತ್ತತೆಯ ದರ ಅಂತ ಹೇಳ್ಬಹುದು. ಫರ್ಟಿಲಿಟಿ ರೇಟ್ ಇಸ್ ದಿ ಅವರೇಜ್ ನಂಬರ್ ಆಫ್ ಚಿಲ್ಡ್ರನ್ ಅ ವಿಮೆನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಇನ್ ಹರ್ ಲೈಫ್ ಟೈಮ್. ಒಂದು ಮಹಿಳೆ ತನ್ನ ಜೀವಮಾನದಲ್ಲಿ ಎಷ್ಟು ಮಕ್ಕಳನ್ನ ಹೆರುತ್ತಾಳೆ, ಅದು ಆ ಮಹಿಳೆಯ ಫರ್ಟಿಲಿಟಿ ರೇಟ್ ಅಂತ ನಾವು ಕರಿತೇವೆ, ಫಲವತ್ತತೆಯ ದರ ಅಂತ. ಇಫ್ ದ ಫರ್ಟಿಲಿಟಿ ರೇಟ್ ಇಸ್ ಅಬೌವ್ 2.1, ಪಾಪ್ಯುಲೇಷನ್ ಗ್ರೋಸ್. ಒಂದು ವೇಳೆ ಆ ದರ 2.1ಕ್ಕಿಂತ ಹೆಚ್ಚಿದೆ ಅಂತಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಪಾಪ್ಯುಲೇಷನ್ ಇನ್ನು ಹೆಚ್ಚಿನ ಸಂಖ್ಯೆಯ ಜನಸಂಖ್ಯೆ ಕಾಣ್ತಾ ಇದೆ, ಪಾಪ್ಯುಲೇಷನ್ ಬೆಳೀತಾ ಇದೆ ಅಂತ ನಾವು ಹೇಳಬಹುದು. ಇಫ್ ಇಟ್ ಇಸ್ ಅರೌಂಡ್ 2.1 ಅಂದ್ರೆ 2.1ಕ್ಕಿಂತ ಹೆಚ್ಚಿದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. 2.1 ಅಥವಾ ಅದರ ಅರೌಂಡ್ ಇದ್ರೆ 2, 2.1, 2.2
ಈಗ 2.2 ಈ ತರ ಇದ್ರೆ ಪಾಪ್ಯುಲೇಷನ್ ರಿಮೇನ್ಸ್ ಸ್ಟೇಬಲ್. ಪಾಪ್ಯುಲೇಷನ್ ಸ್ಟೇಬಲ್ ಆಗಿದೆ ಅಂದ್ರೆ ಮೊದಲು ಎಷ್ಟಿತ್ತು ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ದಿಸ್ ಇಸ್ ಕಾಲ್ಡ್ ರಿಪ್ಲೇಸ್ಮೆಂಟ್ ಲೆವೆಲ್. ಅಂದ್ರೆ ಉದಾಹರಣೆಗೆ ತಂದೆ ತಾಯಿ ಮತ್ತೆ ಇಬ್ರು ಮಕ್ಕಳು, ಅಂದ್ರೆ ಇಬ್ರಿದ್ರು, ಇಬ್ರು ರಿಪ್ಲೇಸ್ ಆಗಿದ್ದಾರೆ. ಹಾಗಾಗಿ ಮೊದ್ಲು ಎಷ್ಟಿದ್ರು, ಹಾಗಾಗಿ ನೆಕ್ಸ್ಟ್ ಜನರೇಷನ್ ಅಲ್ಲಿ 2 ಜನ ಬಂದಿದ್ದಾರೆ. ಇದು ರಿಪ್ಲೇಸ್ಮೆಂಟ್ ಲೆವೆಲ್. 2 ಇದೆ ಅಂತಂದ್ರೆ ಮೊದಲು ತಂದೆ ತಾಯಿ ಇದ್ರು, ಈಗ 2 ಮಕ್ಕಳಿದ್ದಾರೆ, ಇಬ್ರು ಸಹ ರಿಪ್ಲೇಸ್ ಆಗಿದ್ದಾರೆ ಅಂತ ಹೇಳಬಹುದು. ಇಫ್ ಇಟ್ ಇಸ್ ಬಿಲೋ 2.1 ಪಾಪ್ಯುಲೇಷನ್ ಶ್ರಿಂಕ್ಸ್ ಓವರ್ ಟೈಮ್. 2.1 ಗಿಂತ ಕಡಿಮೆ ಇದ್ರೆ ಅದರ ಅರ್ಥ ಏನು, ಪಾಪ್ಯುಲೇಷನ್ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಈಗ ಗ್ಲೋಬಲ್ ಟ್ರೆಂಡ್, ಜಾಗತಿಕ ಮಟ್ಟದಲ್ಲಿ ಏನು ಟ್ರೆಂಡ್ ನಡೀತಾ ಇದೆ ಅಂತಂದ್ರೆ, ಫರ್ಟಿಲಿಟಿ ರೇಟ್ಸ್ ಆರ್ ಡಿಕ್ಲೈನಿಂಗ್ ವರ್ಲ್ಡ್ ವೈಡ್ ಅಂಡ್ ವಿಲ್ ಲೈಕ್ಲಿ ಸ್ಟೇ ಲೋ ಇವನ್ ವಿತ್ ಗವರ್ಮೆಂಟ್ ಎಫರ್ಟ್ಸ್ ಟು ಎನ್ಕರೇಜ್ ಬರ್ತ್ಸ್. ಎಷ್ಟೋ ದೇಶಗಳಲ್ಲಿ ಈಗ ಏನಾಗ್ತಾ ಇದೆ, ಫರ್ಟಿಲಿಟಿ ರೇಟ್ಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಅಂದ್ರೆ ಜಪಾನ್ ಮತ್ತೆ ಕೆಲವು ಚೀನಾದಂತಹ ದೇಶಗಳಲ್ಲಿ ಹೊಸ ಜನರೇಷನ್ ಸಂಖ್ಯೆ ಇದೆಯಲ್ವಾ, ಅಂದ್ರೆ ಯುವಕರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ, ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಭಾರತದ ಫರ್ಟಿಲಿಟಿ ರೇಟ್ ನೋಡೋದಾದ್ರೆ 1950ರಲ್ಲಿ 6.18 ಇತ್ತು, 2021ರಲ್ಲಿ 1.9 ಆಗಿದೆ. ರಿಪ್ಲೇಸ್ಮೆಂಟ್ ಲೆವೆಲ್ಗಿಂತ ಸ್ವಲ್ಪ ಕಡಿಮೆ ಇದೆ. ರಿಪ್ಲೇಸ್ಮೆಂಟ್ ಲೆವೆಲ್ ಅಂತಂದ್ರೆ 2.1. ಇನ್ನು 2100ಕ್ಕೆ ಇದು ಡ್ರಾಪ್ ಟು 1.04. 1.04 ನಷ್ಟು ಏನಾಗಬಹುದು, ಅಷ್ಟು ಕಡಿಮೆ ಆಗಬಹುದು ಅನ್ನುವಂತಹ ಒಂದು ಪ್ರೆಡಿಕ್ಷನ್ ಇದೆ. ಹಾಗಾದ್ರೆ ಕಾರಣ ಏನಿರಬಹುದು ಇದಕ್ಕೆ? ರೀಸನ್ಸ್ ಫಾರ್ ಡಿಕ್ಲೈನ್ ಫರ್ಟಿಲಿಟಿ: ಮೋರ್ ಫಿಮೇಲ್ ಎಜುಕೇಶನ್ ಅಂಡ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್. ಅಂದ್ರೆ ಈಗಿನ ಹೆಚ್ಚು ಮಹಿಳೆಯರು ಉದ್ಯೋಗಗಳನ್ನು ಅವಲಂಬಿಸಿರ್ತಾರೆ, ಮತ್ತೆ ಎಜುಕೇಶನ್, ಹಾಗಾಗಿ ಎಷ್ಟೋ ಸಾರಿ ಎಜುಕೇಶನ್ ಕಂಟಿನ್ಯೂ ಮಾಡೋದ್ರಿಂದ ಮತ್ತೆ ಉದ್ಯೋಗಗಳನ್ನು ಅವಲಂಬಿಸಿರೋದ್ರಿಂದ ಮಕ್ಕಳ ಸಂಖ್ಯೆಯಲ್ಲಿ ಕಡಿಮೆ ಆಗುತ್ತೆ. ವುಮೆನ್ಸ್ ಎಂಪವರ್ಮೆಂಟ್ ಅಂಡ್ ಚೇಂಜಿಂಗ್ ಸೋಷಿಯಲ್ ನಾರ್ಮ್ಸ್. ಮಹಿಳಾ ಸಬಲೀಕರಣ ಮತ್ತೆ ಸಾಮಾಜಿಕವಾದ ಕೆಲವೊಂದು ನಾರ್ಮ್ಗಳಿರುತ್ತಲ್ವಾ, ಅಂದ್ರೆ ಸಮಾಜದಲ್ಲಿ ಎಷ್ಟೋ ಒಂದು ಮೊದಲೇ ಕೆಲವೊಂದು ಏನ್ ಹೇಳ್ತಾ ಇದ್ರು ಅಂದ್ರೆ ಮಹಿಳೆ ಓದಬಾರದು, ಮಹಿಳೆ ಮನೆಯಲ್ಲಿ ಇರಬೇಕು ಅನ್ನುವಂತ ಕೆಲವೊಂದು ನಿಯಮಗಳಿತ್ತು. ಈಗ ಅದೆಲ್ಲ ಬದಲಾಗ್ತಾ ಇದೆ. ಹಾಗಾಗಿ ಮಹಿಳೆ ತಾನು ಸಬಲೆ ಅಂತ ಪ್ರೂವ್ ಮಾಡ್ತಾ ಇದ್ದಾಳೆ. ಅದರಿಂದ ಏನಾಗ್ತಾ ಇದೆ, ಅವಳು ಹೆಚ್ಚು ಸ್ವಾತಂತ್ರ್ಯವನ್ನ ಪಡ್ಕೊಳ್ಳಿಕ್ಕೆ ಮುಂದಾಗ್ತಾಳೆ. ತನ್ನದೇ ಆದ ಒಂದು ಕೆಲಸ, ತನ್ನದೇ ಆದ ಒಂದು ಉದ್ಯೋಗ, ತನ್ನದೇ ಆದಂತಹ ಒಂದು ಎಜುಕೇಶನ್ ಪಡ್ಕೊಳ್ಳಿಕ್ಕೆ ಮುಂದೆ ಹೋಗೋದ್ರಿಂದ ಅವಳು ಆದಷ್ಟು ಬೇಗ ಮಕ್ಕಳನ್ನ ಹೊಂದಲಿಕ್ಕೆ ಬಯಸೋದಿಲ್ಲ. ಹಾಗಾಗಿ ಡಿಲೇಸ್ ಇನ್ ಮ್ಯಾರೇಜ್ ಅಂಡ್ ಚೈಲ್ಡ್ ಬರ್ತ್, ಅದರಿಂದ ಮದುವೆ ಮತ್ತು ಮಕ್ಕಳಾಗೋದು ಈ 2 ಪ್ರಕ್ರಿಯೆಗಳಲ್ಲಿ ತಡ ಆಗ್ತಾ ಇದೆ. ಇನ್ಫರ್ಟಿಲಿಟಿ, ಅಬಾರ್ಷನ್ ಅಂಡ್ ಮೈಗ್ರೇಷನ್ ಫಾರ್ ಜಾಬ್ಸ್ ಅಂಡ್ ಎಜುಕೇಶನ್. ಅದೇ ರೀತಿ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೇ ಇರೋದು ಕೆಲವೊಂದು ಸಮಸ್ಯೆಗಳಿರುತ್ತೆ. ಅದೇ ರೀತಿ ಅಬಾರ್ಷನ್ ಮತ್ತೆ ಕೆಲವೊಂದು ಬೇರೆ ಸ್ಥಳಗಳಿಗೆ ಹೋಗ್ಬೇಕಾಗುತ್ತೆ, ಮೈಗ್ರೇಷನ್, ಬೇರೆ ಸ್ಥಳಗಳಿಗೆ ಹೋಗಿ ಒಂದು ಉದ್ಯೋಗದ ಕಾರಣಕ್ಕಾಗಿರ್ಬಹುದು ಅಥವಾ ಯಾವುದೋ ಒಂದು ಜಾಬ್ ಮಾಡ್ಲಿಕ್ಕೆ ಬೇರೆ ಸ್ಥಳಗಳಿಗೆ ಹೋಗ್ಬೇಕಾಗಬಹುದು. ಅದರಿಂದಾಗಿ ಮಕ್ಕಳನ್ನ ಹೊಂದಲಿಕ್ಕೆ ಬಯಸೋದಿಲ್ಲ, ಅಲ್ಲಿರುವ ಸಮಸ್ಯೆಗಳೇ ಬೇರೆ ಆಗಿರುತ್ತೆ. ಇನ್ನು ಮೇಜರ್ ಇಂಪ್ಯಾಕ್ಟ್, ಇದರಿಂದ ಏನಾಗಬಹುದು ಪರಿಣಾಮಗಳು ಅಂತಂದ್ರೆ, ಏಜಿಂಗ್ ಪಾಪ್ಯುಲೇಷನ್, ಮೋರ್ ಎಲ್ಡರ್ಲಿ, ಫೀವರ್ ಯಂಗ್ ಪೀಪಲ್. ಅಂದ್ರೆ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮತ್ತೆ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸ್ಮಾಲರ್ ವರ್ಕ್ ಫೋರ್ಸ್ ಅಫೆಕ್ಟಿಂಗ್ ದಿ ಎಕಾನಮಿ. ಇದು ಮೊದಲೇನು ಹೇಳ್ತಾ ಇದ್ರು, ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಕಂಟ್ರೋಲ್ ಮಾಡಬೇಕು ಅಂತ. ಈಗ ಪಾಪ್ಯುಲೇಷನ್ ತುಂಬಾ ಕಡಿಮೆ ಆಗಿದೆ, ವರ್ಕ್ ಫೋರ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಕೆಲಸ ಮಾಡ್ಲಿಕ್ಕೆ ಸಬಲರಾದ ಯುವಕರು ಬೇಕು. ಹಾಗಾಗಿ ಈ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದ್ದ ಹಾಗೆ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ಅವರಿಗೆ ಸಮಸ್ಯೆ ಆಗಿದೆ. ಹಾಗಾಗಿ ವರ್ಕ್ ಫೋರ್ಸ್, ಕೆಲಸ ಮಾಡೋರು ಕಡಿಮೆ ಆಗ್ತಾ ಇದ್ದಾರೆ ಅನ್ನೋದು ಸಮಸ್ಯೆ ಈಗ. ಹೈಯರ್ ಹೆಲ್ತ್ ಕೇರ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ ನೀಡ್ಸ್. ಇನ್ನು ಇದರ ಜೊತೆ ವಯಸ್ಸಾದವ್ರ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಅವರಿಗೆ ಹೆಲ್ತ್ ಕೇರ್ ಫೆಸಿಲಿಟಿ ಜಾಸ್ತಿ ಬೇಕಾಗುತ್ತೆ. ಸೋಷಿಯಲ್ ಸೆಕ್ಯೂರಿಟಿ, ಇನ್ಶೂರೆನ್ಸ್, ಪೆನ್ಷನ್, ಈ ತರ ತುಂಬಾ ವ್ಯವಸ್ಥೆಗಳನ್ನ ಹೆಚ್ಚು ನಾವು ರೂಪಿಸಬೇಕಾಗುತ್ತೆ. ಇದು ಸರ್ಕಾರಕ್ಕೆ ಕೆಲವೊಂದು ಸಾರಿ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಸದರ್ನ್ ಸ್ಟೇಟ್ ಕನ್ಸರ್ನ್ಸ್: ಫರ್ಟಿಲಿಟಿ ಡಿಕ್ಲೈನ್ ಹ್ಯಾಪನ್ ಅರ್ಲಿಯರ್. ಸದರ್ನ್ ಸ್ಟೇಟ್ ಅಂತಂದ್ರೆ ದಕ್ಷಿಣ ಭಾರತದ ರಾಜ್ಯಗಳು. ಎಷ್ಟೋ ರಾಜ್ಯಗಳಲ್ಲಿ ಈ ತರ ಫರ್ಟಿಲಿಟಿ ರೇಟ್ ಅನ್ನ ಎಷ್ಟೋ ಮೊದಲೇ ಅವು ಸಾಧಿಸಿಬಿಟ್ಟಿವೆ. ಕೇರಳ ರೀಚ್ ರಿಪ್ಲೇಸ್ಮೆಂಟ್ ಫರ್ಟಿಲಿಟಿ 1988. ಈ ಕೇರಳದಲ್ಲಿ ಏನ ಮಾಡಿದ್ದಾರೆ, ಫರ್ಟಿಲಿಟಿ ರೇಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಹೇಳಿದ್ವಲ್ವಾ, ಇಬ್ರು ಇರ್ತಾರೆ, ನೆಕ್ಸ್ಟ್ ಇಬ್ರು ಬರೋದು ಅವ್ರ ಬದಲು, ಅಂದ್ರೆ 2 ಅಥವಾ 2.1 ಈ ರೇಂಜ್ ಅಲ್ಲಿ ಇದ್ರೆ ಅದು ರಿಪ್ಲೇಸ್ಮೆಂಟ್ ರೇಟ್. ಕೇರಳ ಇದನ್ನ ಸುಮಾರು 1988ರ ಹೊತ್ತಿಗಾಗಲೇ ಸಾಧಿಸಿಬಿಟ್ಟಿದೆ. ಏಜಿಂಗ್ ಪಾಪ್ಯುಲೇಷನ್, ಯೂತ್ ಮೈಗ್ರೇಷನ್, ಚೇಂಜಿಂಗ್ ಫ್ಯಾಮಿಲಿ ಸ್ಟ್ರಕ್ಚರ್. ಒಂದು ಪಾಪ್ಯುಲೇಷನ್, ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮತ್ತೆ ಇರೋ ಯುವಕರೆಲ್ಲ ಬೇರೆ ಬೇರೆ ದೇಶಗಳಿಗೆ ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ, ಜಾಬ್ ಹುಡ್ಕೊಂಡಾಗಿರ್ಬಹುದು ಅಥವಾ ಸ್ಟಡಿ ಮಾಡೋದಕ್ಕಾಗಿರ್ಬಹುದು. ಅದೇ ರೀತಿ ಫ್ಯಾಮಿಲಿ ಸ್ಟ್ರಕ್ಚರ್, ವಿಭಕ್ತ ಕುಟುಂಬ ಅಂತೆಲ್ಲ ಮಾತಾಡ್ತೇವಲ್ವಾ, ಜಾಯಿಂಟ್ ಮತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ಆ ಫ್ಯಾಮಿಲಿ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದೆ. ಎಲ್ಲ ಇದರಿಂದ ಆಗ್ತಾ ಇದೆ. ದೀಸ್ ಟ್ರೆಂಡ್ಸ್ ಶೋ ಇಂಡಿಯಾ ಇಸ್ ಮೂವಿಂಗ್ ಟುವರ್ಡ್ಸ್ ಅನ್ ಓಲ್ಡರ್ ಪಾಪ್ಯುಲೇಷನ್ ವಿತ್ ಫ್ಯೂವರ್ ಬರ್ತ್ಸ್. ಅಂದ್ರೆ ತುಂಬಾ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕಡಿಮೆ ಜನನ ಪ್ರಮಾಣ ಕಡಿಮೆ ಇದೆ. ಇಂಪ್ಯಾಕ್ಟಿಂಗ್ ದ ಎಕನಾಮಿ ಅಂಡ್ ಸೋಷಿಯಲ್ ಪಾಲಿಸೀಸ್. ಇದರಿಂದ ಯಾವುದಕ್ಕೆ ಪರಿಣಾಮ ಎದುರಾಗುತ್ತೆ, ಬೇರೆ ಬೇರೆ ಆರ್ಥಿಕ
ಮತ್ತು ಸಾಮಾಜಿಕವಾದ ಕೆಲವೊಂದು ನಿಯಮಗಳನ್ನು ರೂಪಿಸುವಲ್ಲಿ, ಕಾನೂನುಗಳನ್ನು ಕೈಗೊಳ್ಳುವಲ್ಲಿ ಇದು ಪರಿಣಾಮವನ್ನು ಬೀರ್ತಾ ಇದೆ. ಅದೇ ರೀತಿ ಇವತ್ತಿನ ವೊಕ್ಯಾಬುಲರಿ ಯಾವ್ದು ಅಂತ ನೋಡೋದಾದ್ರೆ, ಫಸ್ಟ್ ಒನ್ ವಿಶಿಯೇಟ್ ಅಂದ್ರೆ ಟೇಂಟ್, ಸ್ಪಾಯ್ಲ್, ಸ್ಟೇನ್ ಅಂದ್ರೆ ಹಾಳು ಮಾಡುವುದು ಅಂತ. ಸೆಂಟೆನ್ಸ್ ನೋಡಿ, ಇಟ್ ಇಸ್ ಬಿಲೀವ್ಡ್ ದಟ್ ಲಕ್ಸುರಿ ವಿಶಿಯೇಟ್ಸ್ ಇವನ್ ದಿ ಮೋಸ್ಟ್ ಪ್ರಿನ್ಸಿಪಲ್ಡ್ ಪರ್ಸನ್. ತುಂಬಾ ಆದರ್ಶವನ್ನ ಇಟ್ಕೊಂಡಿರುವಂತಹ ವ್ಯಕ್ತಿಯು ಕೆಲವೊಂದ್ ಸಾರಿ ಲಕ್ಸುರಿ ಏನ್ ಮಾಡುತ್ತೆ ಅಂತ ಆದರ್ಶ ಇಟ್ಕೊಂಡಿರೋ ವ್ಯಕ್ತಿಯನ್ನ ಸಹ ಹಾಳು ಮಾಡುತ್ತೆ. ಅಂದ್ರೆ ಶ್ರೀಮಂತಿಕೆ ಕೆಲವೊಂದ್ ಸಾರಿ ಉತ್ತಮ ವ್ಯಕ್ತಿತ್ವವನ್ನು ಸಹ ಹಾಳು ಮಾಡುತ್ತೆ. ವಿಶಿಯೇಟ್ ಅಂದ್ರೆ ಹಾಳು ಮಾಡೋದು. ಇನ್ನು ಆಬಿಯೇಟ್ ಅಂದ್ರೆ ಪ್ರಿವೆಂಟ್, ಅವರ್ಟ್ ಅಥವಾ ಅವಾಯ್ಡ್, ತಡೆಗಟ್ಟೋದು ಅಂತ ಹೇಳ್ಬಹುದು. ಬ್ರಷಿಂಗ್ ರೆಗ್ಯುಲರ್ಲಿ ಶುಡ್ ಆಬಿಯೇಟ್ ದ ನೀಡ್ ಫಾರ್ ಫ್ರೀಕ್ವೆಂಟ್ ಟ್ರಿಪ್ಸ್ ಟು ದ ಡೆಂಟಿಸ್ಟ್. ಪ್ರತಿದಿನ ರೆಗ್ಯುಲರ್ ಆಗಿ ಬ್ರಷ್ ಮಾಡ್ತಾ ಇದ್ರೆ, ಹಲ್ಲುಜ್ತಾ ಇದ್ರೆ ಅದರಿಂದ ಏನಾಗುತ್ತೆ, ಡೆಂಟಿಸ್ಟ್ ಹತ್ರ ಪದೇ ಪದೇ ಹೋಗೋದು ತಪ್ಪುತ್ತೆ. ಅದು ತಡೆಗಟ್ಟುತ್ತೆ ಡೆಂಟಿಸ್ಟ್ ಹತ್ರ ಹೋಗೋದನ್ನ. ಎರಡನೇ ಸೆಂಟೆನ್ಸ್ ಹೇಳುತ್ತೆ. ಇನ್ನು ನಂಬ್ನೆಸ್ ಅಂದ್ರೆ ಎಂಪ್ಟಿನೆಸ್ ಅಥವಾ ಕೋಲ್ಡ್ನೆಸ್, ಇಂಪ್ಯಾಸಿವ್ನೆಸ್, ಮರಗಟ್ಟೋದು ಅಂತ ಹೇಳ್ಬಹುದು. ಆಫ್ಟರ್ ಸಿಟ್ಟಿಂಗ್ ಫಾರ್ ಟೂ ಲಾಂಗ್ ಐ ಫೆಲ್ಟ್ ನಂಬ್ನೆಸ್ ಇನ್ ಮೈ ಲೆಗ್ಸ್. ತುಂಬಾ ಹೊತ್ತು ಕುತ್ಕೊಂಡಿದ್ಮೇಲೆ ಕಾಲು ಮರಗಟ್ಟು ಹೋಗಿದೆ ಅಂತ ಹೇಳ್ತೀವಲ್ವಾ, ಅಂದ್ರೆ ಏನು ಕಾಲ್ ಇದೆ ಅಂತಾನೆ ಅನ್ಸೋದಿಲ್ಲ, ಅಷ್ಟೊತ್ತೆ ಕಾಲು ಇಲ್ಲ ಅಂತ ಅನ್ಸ್ಬಿಡುತ್ತೆ, ಕಾಲು ಇದೆ ಅಂತಾನೆ ಮರ್ತು ಹೋಗ್ಬಿಡುತ್ತೆ, ಅಥವಾ ತುಂಬಾ ಮರಗಟ್ಟು ಹೋಗ್ಬಿಡುತ್ತೆ, ಅದ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಂಬ್ನೆಸ್ ಅಂತ ಅದಕ್ಕೆ ಕರೀತಾರೆ. ಫ್ಯಾರ್ಸಿಕಲ್ ಅಂತಂದ್ರೆ ಕಾಮಿಡಿಕ್, ಫನ್ನಿ, ಕಾಮಿಕಲ್ ಅಂದ್ರೆ ಹಾಸ್ಯಾಸ್ಪದ ಅಂತ ಹೇಳ್ಬಹುದು. ಹೋಲ್ ಸಿಚುವೇಶನ್ ಹ್ಯಾಸ್ ಬಿಕಮ್ ಫ್ಯಾರ್ಸಿಕಲ್ ಅಂದ್ರೆ ಇಡೀ ಒಂದು ವಾತಾವರಣ ಅಥವಾ ಸಿಚುವೇಶನ್ ಏನಾಗಿತ್ತು, ಹಾಸ್ಯಾಸ್ಪದ ಆಗಿತ್ತು. ರುಮಿನೇಟ್ ಅಂತಂದ್ರೆ ಕಾಂಟೆಂಪ್ಲೇಟ್, ಎಂಟರ್ಟೈನ್, ಡಿಬೇಟ್ ಅಂದ್ರೆ ಮೆಲುಕು ಹಾಕೋದು. ಈ ರುಮಿನೇಟೆಡ್ ಅನಿಮಲ್ಸ್ ಅಂತಂದ್ರೆ ಕೆಲವೊಂದು ಕರಿತೇವೆ. ಅವರು ಮತ್ತೆ ಮತ್ತೆ ತಾವು ತಿಂದ ಆಹಾರವನ್ನ ಮೆಲುಕು ಹಾಕ್ತಾ ಇರ್ತಾರೆ. ಅದೇ ರೀತಿ ನಾವು ರುಮಿನೇಟ್, ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಕಾಂಟೆಂಪ್ಲೇಟ್ ಮಾಡೋದು, ಮತ್ತೆ ಅದನ್ನ ಥಿಂಕ್ ಮಾಡೋದು, ಡಿಬೇಟ್ ಮಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ರುಮಿನೇಟ್ ಅಂತ ಕರಿತೇವೆ. ಸೆಂಟೆನ್ಸ್ ನೋಡೋದಾದ್ರೆ, ಹಿ ಲೈಕ್ಸ್ ಟು ರುಮಿನೇಟ್ ಅಬೌಟ್ ಫಾಸ್ಟ್ ಡಿಸಿಷನ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್. ರಾತ್ರಿ ಮಲಗೋದಕ್ಕಿಂತ ಮೊದಲು ನಾನು ಏನೇನ್ ಮಾಡಿದೆ ಅನ್ನೋದು ಅಥವಾ ಏನೇನ್ ನಿರ್ಧಾರ ಕೈಗೊಂಡೆ ಅನ್ನೋದನ್ನ ಅವನು ರೂಮಿನೇಟ್ ಮಾಡ್ತಾ ಇದ್ದ, ಮೆಲುಕು ಹಾಕ್ತಾ ಇದ್ದ ಅಂತ. ಇನ್ನು ಇಂಪಾರ್ಟೆಂಟ್ PYQ ಮ್ಯಾರಥಾನ್. ಮೊದಲನೇ ಕ್ವಶನ್ ನಿನ್ನೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದು ಏನಾಗಿತ್ತು, ದ ಮನಿ ಮಲ್ಟಿಪ್ಲೈಯರ್ ಇನ್ ಅನ್ ಎಕಾನಮಿ ಇನ್ಕ್ರೀಸಸ್ ವಿತ್ ವಿಚ್ ಒನ್ ಆಫ್ ದ ಫಾಲೋವಿಂಗ್. ಮನಿ ಮಲ್ಟಿಪ್ಲೈಯರ್ ಯಾವುದರಿಂದ ಇನ್ಕ್ರೀಸ್ ಆಗುತ್ತೆ, ಯಾವುದರ ಮೂಲಕ ಅಂತ ಕೇಳಿದ್ದಾರೆ. ಇನ್ಕ್ರೀಸ್ ಇನ್ ಕ್ಯಾಶ್ ರಿಸರ್ವ್ ರೇಷಿಯೋ, CRR ಅಂತ ಕರೀತೇವೆ, ನೀವು ಎಕಾನಮಿಲಿ ಅದನ್ನ ಓದಿರಬಹುದು. ಇನ್ಕ್ರೀಸ್ ಇನ್ ದ ಬ್ಯಾಂಕಿಂಗ್ ಹ್ಯಾಬಿಟ್ ಆಫ್ ದ ಪಾಪ್ಯುಲೇಷನ್, ಇನ್ಕ್ರೀಸ್ ಇನ್ ದ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, SLR, ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ಯಾವುದು ಹೆಚ್ಚಾಗ್ತಾ ಇದ್ದ ಹಾಗೆ ಮನಿ ಮಲ್ಟಿಪ್ಲೈಯರ್ ಸಹ ಹೆಚ್ಚಾಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಇನ್ಕ್ರೀಸ್ ಇನ್ ಬ್ಯಾಂಕಿಂಗ್ ಹ್ಯಾಬಿಟ್ ಆಫ್ ದ ಪಾಪ್ಯುಲೇಷನ್. ಫಸ್ಟ್ ಮನಿ ಮಲ್ಟಿಪ್ಲೈಯರ್ ಅಂದ್ರೆ ಏನು, ಇಟ್ ಶೋಸ್ ಹೌ ಮಚ್ ಮನಿ ಇನ್ ದ ಎಕಾನಮಿ ಕ್ಯಾನ್ ಕ್ರಿಯೇಟ್ ಫ್ರಮ್ ಅನ್ ಇನಿಷಿಯಲ್ ಡೆಪಾಸಿಟ್. ನೀವು ಬ್ಯಾಂಕ್ ಅಲ್ಲಿ 1,000 ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕ್ನವರು ಆ ಮನಿಯನ್ನ ಬೇರೆಯವರಿಗೆ ಸಾಲ ಕೊಡ್ತಾರೆ. ನೀವು ಮಾಡಿದ ಡೆಪಾಸಿಟ್ ಇಂದ ಒಂದು ಹೊಸ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗುತ್ತೆ, ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಆ ಮನಿ. ಅದಕ್ಕೆ ಮನಿ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರೀತೇವೆ. ಇಟ್ ಇಸ್ ದ ರೇಷಿಯೋ ಆಫ್ ಟೋಟಲ್ ಮನಿ ಸಪ್ಲೈ ಟು ಹೈ ಪವರ್ಡ್ ಮನಿ ಲೈಕ್ ಸೆಂಟ್ರಲ್ ಬ್ಯಾಂಕ್ ಮನಿ. ಒಂದು ಹೈ ಪವರ್ಡ್ ಮನಿ ಅಂದ್ರೆ ಬೇರೆ ಬೇರೆ ಬ್ಯಾಂಕ್ಗಳು ಮತ್ತೆ ಕಾರ್ಪೊರೇಟ್ಗಳು ಇರುತ್ತಲ್ವಾ, ಅವರ ಹತ್ರ ಇರೋ ಮನಿ ಮತ್ತೆ ಟೋಟಲ್ ಮನಿ, ಈ ಎರಡಕ್ಕೂ ಇರುವಂತಹ ಒಂದು ರೇಷಿಯೋ, ಅದಕ್ಕೆ ನಾವು ಮನಿ ಮಲ್ಟಿಪ್ಲೈಯರ್ ಅಂತ ಕರಿತೇವೆ. ಬ್ಯಾಂಕ್ ಕ್ರಿಯೇಟ್ ಮನಿ ಬೈ ಲ್ಯಾಂಡಿಂಗ್ ಔಟ್ ಪಾರ್ಟ್ ಆಫ್ ದ ಮನಿ ಡೆಪಾಸಿಟೆಡ್ ವಿತ್ ದೆಮ್. ಮೊದಲೇ ಹೇಳಿದ್ವಲ್ವಾ, ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ನೀವು ಡೆಪಾಸಿಟ್ ಮಾಡಿದ್ರೆ ಅದನ್ನ ಸಾಲ ಕೊಟ್ಟು ಇನ್ನು ಹೆಚ್ಚು ಅದರಿಂದ ಬೇರೆ ಬೇರೆ ಮನಿಯನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಪೀಪಲ್ ಡೆಪಾಸಿಟ್ 1 lakh in bank, the bank can lend out some of the money leading to larger increase in money supply. 1 ಲಕ್ಷ ಬ್ಯಾಂಕ್ ಅಲ್ಲಿ ಯಾರಾದ್ರೂ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕ್ ಅದನ್ನು ಸಾಲ ಕೊಟ್ಟು ಆಮೇಲೆ ಅದು ಮಲ್ಟಿಪ್ಲೈ ಆಗ್ತಾ 10 ಲಕ್ಷ ತನಕ ತಲುಪಬಹುದು. ಮೋರ್ ಡೆಪಾಸಿಟ್ಸ್, ಹೈಯರ್ ಲೆಂಡಿಂಗ್, ಬಿಗ್ಗರ್ ಮನಿ ಸಪ್ಲೈ. ಹೆಚ್ಚು ಡೆಪಾಸಿಟ್ ಮಾಡ್ತಾ ಇದ್ದಾಗೆ ಹೆಚ್ಚು ಕಡೆ ಅದನ್ನ ಸಾಲಕ್ಕೆ ಕೊಡ್ಲಿಕ್ಕೆ ಆಗುತ್ತೆ, ಅದರಿಂದ ಮನಿ ಸಪ್ಲೈ ಮತ್ತು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಯಾಕೆ, ವೆನ್ ಮೋರ್ ಪೀಪಲ್ ಯೂಸ್ ಬ್ಯಾಂಕ್ಸ್ ಅಂಡ್ ಡೆಪಾಸಿಟ್ ಮನಿ, ಬ್ಯಾಂಕ್ಸ್ ಕ್ಯಾನ್ ಲೆಂಡ್ ಮೋರ್. ನೀವು ಹೆಚ್ಚು ಬ್ಯಾಂಕಿಂಗ್ ಹ್ಯಾಬಿಟ್ ಅಂದ್ರೆ ಬ್ಯಾಂಕಿಂಗ್ ಹ್ಯಾಬಿಟ್ ಆಫ್ ದ ಪೀಪಲ್ ಅಂತ ಹೇಳಿದ್ವಲ್ವಾ, ಬ್ಯಾಂಕಿಂಗ್ ಹ್ಯಾಬಿಟ್ ಆಫ್ ದ ಪಾಪ್ಯುಲೇಷನ್, ಹೆಚ್ಚು ಬ್ಯಾಂಕ್ ಗಳನ್ನ ಬಳಸ್ತಾ ಇದ್ದ ಹಾಗೆ ಬ್ಯಾಂಕ್ಗಳು ಅದನ್ನ ಸಾಲ ಕೊಟ್ಟು ಹೆಚ್ಚು ಮನಿ ಮಲ್ಟಿಪ್ಲೈ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. This increases the money multiplier. More money is created. ಹೆಚ್ಚು ಮನಿ ಕ್ರಿಯೇಟ್ ಆಗುತ್ತೆ. ಮುಂದಿನ ಕ್ವಶನ್, ಇಫ್ ಯು ವಿತ್ಡ್ರಾ rupees 1 lakh in cash from your demand deposit account at your bank, immediate effect on aggregate money supply in the economy. ನೀವು 1 ಲಕ್ಷವನ್ನ ಏನ್ ಮಾಡಿದಿರಿ, ವಿತ್ಡ್ರಾ ಮಾಡ್ಕೊಂಡಿದ್ದೀರಿ ಕ್ಯಾಶ್ ನ ಮೂಲಕ. ಯಾವುದರಿಂದ, ನಿಮ್ಮ DD ಅಕೌಂಟ್, ಡಿಮಾಂಡ್ ಡೆಪಾಸಿಟ್ ಅಕೌಂಟ್ ಇಂದ ವಿತ್ಡ್ರಾ ಮಾಡ್ಕೊಂಡಿದ್ದೀರಿ. ಆಗ ಇಮಿಡಿಯೇಟ್ ಆಗಿ ಅಗ್ರಿಗೇಟ್ ಮನಿ ಸಪ್ಲೈ ಅಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ? ಮೊದಲನೇ ಆಪ್ಷನ್, ರೆಡ್ಯೂಸ್ ಇಟ್ ಬೈ 1 lakh.
1 ಲಕ್ಷಕ್ಕಿಂತ ಕಡಿಮೆ ಆಗ್ಬಿಡುತ್ತೆ ಅಗ್ರಿಗೇಟ್ ಮನಿ ಸಪ್ಲೈ, ಅಥವಾ ಇನ್ಕ್ರೀಸ್ ಆಗುತ್ತೆ 1 ಲಕ್ಷದಷ್ಟು, ಅಥವಾ ಇನ್ಕ್ರೀಸ್ ಇಟ್ ಬೈ ಮೋರ್ ದೆನ್ 1 ಲ್ಯಾಕ್, 1 ಲಕ್ಷಕ್ಕಿಂತ ಹೆಚ್ಚು ಇನ್ಕ್ರೀಸ್ ಆಗುತ್ತೆ ಅಗ್ರಿಗೇಟ್ ಮನಿ ಸಪ್ಲೈ, ಅಥವಾ ಟು ಲೀವ್ ಇಟ್ ಅನ್ಚೇಂಜ್ಡ್, ಏನೂ ಬದಲಾವಣೆ ಆಗೋದಿಲ್ಲ ಅನ್ನೋದು ಡಿ ಆಪ್ಷನ್. ಇದಕ್ಕೆ ಆನ್ಸರ್ ಟು ಲೀವ್ ಇಟ್ ಅನ್ಚೇಂಜ್ಡ್, ಏನೂ ಬದಲಾವಣೆ ಆಗೋದಿಲ್ಲ. ಯಾಕೆ ಅಂತ ನೋಡೋಣ. ಮನಿ ಸಪ್ಲೈ ಹ್ಯಾಸ್ ಡಿಫ್ರೆಂಟ್ ಕಂಪೋನೆಂಟ್ಸ್. ಮೊದಲನೇದು M1, ಇದಕ್ಕೆ ತುಂಬಾ ಕಂಪೋನೆಂಟ್ಗಳಿದೆ. ಇದರಲ್ಲಿ ಅವಶ್ಯಕ ಇರುವುದಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. M1 ಕರೆನ್ಸಿ ಹೆಲ್ಡ್ ಬೈ ದ ಪಬ್ಲಿಕ್ ಪ್ಲಸ್ ಡಿಮಾಂಡ್ ಡೆಪಾಸಿಟ್ಸ್ ಲೈಕ್ ಸೇವಿಂಗ್ ಅಕೌಂಟ್ಸ್. M1 ಅಂತಂದ್ರೆ ನಮ್ಮ ಹತ್ರ ಕ್ಯಾಶ್ ನ ಮೂಲಕ ಎಷ್ಟಿರುತ್ತೋ ಆ ಒಂದು ಮನಿ ಕರೆನ್ಸಿ ಇರುತ್ತಲ್ಲ ನಮ್ಮ ಹತ್ರ, ಅದು ಅದರ ಜೊತೆ ಡಿಮಾಂಡ್ ಡೆಪಾಸಿಟ್ ಅಂದ್ರೆ ಸೇವಿಂಗ್ ಅಕೌಂಟ್ ಅಲ್ಲಿ ನಾವೇನಾದ್ರೂ ಸೇವ್ ಮಾಡಿದ್ರೆ ಹಣವನ್ನ, ಅದು ಡಿಮಾಂಡ್ ಡೆಪಾಸಿಟ್, ಅದನ್ನ ಅಲ್ಲಿ ನಾವು ಸೇರಿಸ್ತೇವೆ. ಈಗ ಟೋಟಲ್ ಅಗ್ರಿಗೇಟ್ ಮನಿ ಹೇಳಿದ್ವಲ್ವಾ, ಟೋಟಲ್ ಮನಿ ಸಪ್ಲೈ ಅಂದ್ರೆ M3. ಈ M3 ಏನು ಅಂತಂದ್ರೆ M1 ಪ್ಲಸ್ ಟೈಮ್ ಡೆಪಾಸಿಟ್ಸ್. ಫಿಕ್ಸ್ಡ್ ಡೆಪಾಸಿಟ್ ಅಂತಂದ್ರೆ ಕೆಲವು ಕಾಲದ ನಂತರ ನಿಮಗೆ ಸಿಗುತ್ತೆ. M1 ಅಲ್ಲಿ ಏನೇನಿತ್ತು, ಕ್ಯಾಶ್ ಮತ್ತೆ ನಮ್ಮ DD, ಅದ್ರ ಜೊತೆ ಟೈಮ್ ಡೆಪಾಸಿಟ್ ಎರಡು ಇದ್ರೆ M3 ಆಗುತ್ತೆ. ವೆನ್ ಯು ವಿತ್ಡ್ರಾ 1 ಲ್ಯಾಕ್, ನೀವು 1 ಲಕ್ಷವನ್ನು ವಿತ್ಡ್ರಾ ಮಾಡಿದಾಗ ಡಿಮಾಂಡ್ ಡೆಪಾಸಿಟ್ DD ಇನ್ ದ ಬ್ಯಾಂಕ್ ಡಿಕ್ರೀಸಸ್. ಇಲ್ಲಿ ನೋಡಿ, DD ಕಡಿಮೆ ಆಯ್ತು, ಇದು ಕಡಿಮೆ ಆಯ್ತು, ರುಪೀಸ್ ಎಷ್ಟು 1 ಲಕ್ಷಷ್ಟು ಕಡಿಮೆ ಆಯ್ತು. ಬಟ್ ಯುವರ್ ಕರೆನ್ಸಿ, ಈ ಕಡೆ ಕರೆನ್ಸಿ ಇದೆಯಲ್ಲ, ವಿಚ್ ಕ್ಯಾಶ್ ಇನ್ ಯುವರ್ ಹ್ಯಾಂಡ್ಸ್ ಇನ್ಕ್ರೀಸಸ್ ಬೈ 1 ಲ್ಯಾಕ್, ಇದು ಹೆಚ್ಚಾಗಿದೆ. 1 ಲಕ್ಷ ಕಡಿಮೆ ಆಗಿದೆ, ಆ 1 ಲಕ್ಷ ಇಲ್ಲಿ ಹೆಚ್ಚಾಗಿದೆ. ಹಾಗಾಗಿ M1 ಏನಾಯ್ತು, ಏನು ಚೇಂಜಸ್ ಆಗಿಲ್ಲ. M1 ನಲ್ಲಿ ಟೋಟಲ್ ಮನಿ ಸಪ್ಲೈ ಏನಾಗಿದೆ, ಆವಾಗ M1 is affected. Overall M3 stays in the same because 1 lakh moves from part DD to C. ಇಲ್ಲಿರೋ 1 ಲ್ಯಾಕ್ ಇಲ್ಲಿ ಹೋಗಿದೆ ಅಷ್ಟೇ. M1 ಸೇಮ್ ಇದೆ, M3 ಸೇಮೇ ಇರುತ್ತೆ ಆಗ. ಹಾಗಾಗಿ ಆಪ್ಷನ್ ಏನು, ಟೋಟಲ್ ಮನಿ ಸಪ್ಲೈ ಇನ್ ದ ಎಕಾನಮಿ ರಿಮೇನ್ಸ್ ಅನ್ಚೇಂಜ್ಡ್, hence option D is the correct answer. Next question, which one of the following effects of creation of black money in India has been the main cause of worry to the government of India? ಸ್ಪೇಸ್ ಏನು ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ. ಯಾವುದು ಇದರಲ್ಲಿ ಬ್ಲ್ಯಾಕ್ ಮನಿ ಕ್ರಿಯೇಟ್ ಆಗಕ್ಕೆ ಹೆಚ್ಚು ದೊಡ್ಡ ಕಾರಣ ಅಂತ ನೋಡೋದಾದ್ರೆ, ಡೈವರ್ಷನ್ ಆಫ್ ರಿಸೋರ್ಸಸ್ ಟು ದ ಪರ್ಚೇಸ್ ಆಫ್ ರಿಯಲ್ ಎಸ್ಟೇಟ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ಲಕ್ಸುರಿ ಹೌಸಿಂಗ್. ಕೆಲವೊಂದು ಸಂಪನ್ಮೂಲಗಳನ್ನ ರಿಯಲ್ ಎಸ್ಟೇಟ್ಗೋಸ್ಕರ ಜನರು ಆ ಒಂದು ರಿಸೋರ್ಸ್ಗಳನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ, ಅಥವಾ ಲಕ್ಸುರಿ ಹೌಸಿಂಗ್ ಅಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಮನೆ, ಲಕ್ಸುರಿ ಮನೆಗಳನ್ನ ಕೊಂಡ್ಕೊಳ್ಳೋದ್ರಲ್ಲಿ ಅದಕ್ಕೋಸ್ಕರ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಬ್ಲ್ಯಾಕ್ ಮನಿ ಕ್ರಿಯೇಟ್ ಆಗ್ತಾ ಇದೆಯಾ ಅನ್ನೋದು ಮೊದಲನೇದು. ಇನ್ವೆಸ್ಟ್ಮೆಂಟ್ ಇನ್ ಅನ್ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಅಂಡ್ ಪರ್ಚೇಸ್ ಆಫ್ ಪ್ರೀವಿಯಸ್ ಸ್ಟೋನ್ಸ್, ಜ್ಯುವೆಲರಿ, ಗೋಲ್ಡ್ ಎಕ್ಸೆಟ್ರಾ. ಕೆಲವೊಂದು ಸ್ಟೋನ್ಗಳು, ರತ್ನಗಳಂತ ಇರುತ್ತಲ್ವಾ, ಅದರ ಬೇರೆ ಬೇರೆ ಚಿನ್ನಾಭರಣ, ಗೋಲ್ಡ್ ಅಂತ ಬೇರೆ ಬೇರೆ ಅನ್ಪ್ರೊಡಕ್ಟಿವ್ ಆಕ್ಟಿವಿಟೀಸ್, ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡೋದ್ರಿಂದ ಬ್ಲ್ಯಾಕ್ ಮನಿ ಕ್ರಿಯೇಟ್ ಆಗ್ತಾ ಇದೆಯಾ. ಮೂರನೇದು, ಲಾರ್ಜ್ ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಗ್ರೋತ್ ಆಫ್ ರೀಜನಲಿಸಮ್. ದೊಡ್ಡ ದೊಡ್ಡ ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಟ್ ಮಾಡೋದು, ಮತ್ತೆ ರೀಜನಲಿಸಮ್ ಅಂತಂದ್ರೆ ಕೆಲವೊಂದು ಪ್ರದೇಶ ತನ್ನದೇ ಅಸ್ತಿತ್ವನ ಕಾಪಾಡಿಕೊಳ್ಳಿಕ್ಕೆ ಮುಂದಾಗುತ್ತೆ, ಅದಕ್ಕೆ ರೀಜನಲಿಸಮ್ ಅಂತ ಕರೆಯಬಹುದು. ಇದರಿಂದ ಬ್ಲ್ಯಾಕ್ ಮನಿ ಕ್ರಿಯೇಟ್ ಆಗ್ತಾ ಇದೆಯಾ ಹೆಚ್ಚು. ಅಥವಾ ಲಾಸ್ ಆಫ್ ರೆವೆನ್ಯೂ ಟು ದ ಸ್ಟೇಟ್ ಎಕ್ಸ್ಚೆಕ್ಚರ್ ಡ್ಯೂ ಟು ಟ್ಯಾಕ್ಸ್ ಇವೇಷನ್, ಅಂದ್ರೆ ಟ್ಯಾಕ್ಸ್ ಅನ್ನ ಸರಿಯಾಗಿ ಪಾವತಿಸದೆ ಏನ್ ಮಾಡೋದು, ರಾಜ್ಯಕ್ಕೆ ಸರಿಯಾದ ಹಣ ಸಂದಾಯ ಆಗದೆ ತರ ಮಾಡೋದು. ಅದರಿಂದ ಏನಾಗುತ್ತೆ, ಸರ್ಕಾರಕ್ಕೆ ಬರುವಂತಹ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ, ರೆವೆನ್ಯೂ ಲಾಸ್ ಆಗುತ್ತೆ. ಅದಕ್ಕೆ ಆನ್ಸರ್ ನಿಮ್ಗೆ ಗೊತ್ತಾಗಿರಬಹುದು, ಲಾಸ್ ಆಫ್ ರೆವೆನ್ಯೂ ಸ್ಟೇಟ್ ಎಕ್ಸ್ಚೆಕ್ಚರ್ ಡ್ಯೂ ಟು ಟ್ಯಾಕ್ಸ್ ಇವೇಷನ್. ಟ್ಯಾಕ್ಸ್ ಇವೇಡ್ ಮಾಡಿ ಬ್ಲ್ಯಾಕ್ ಮನಿನ ಕ್ರಿಯೇಟ್ ಮಾಡ್ತಾರೆ. ಬ್ಲ್ಯಾಕ್ ಮನಿ ಅಂತಂದ್ರೆ ಏನು ಹಾಗಾದ್ರೆ, ಮನಿ ಅರ್ನ್ಡ್ ಥ್ರೂ ಇಲ್ಲಿಗಲ್ ಆರ್ ಅನ್ರಿಪೋರ್ಟೆಡ್ ಆಕ್ಟಿವಿಟೀಸ್. ಅಂದ್ರೆ ಒಂದು ಕಾನೂನಿನ ವಿರುದ್ಧ ಅಥವಾ ಸರಿಯಾದ ರಿಪೋರ್ಟ್ ಮಾಡದೆ ನಾವೇನ್ ಮಾಡ್ತೀವಿ, ಹಣ ಗಳಿಸ್ತಾ ಇರ್ತೇವೆ, ಅದಕ್ಕೆ ಬ್ಲ್ಯಾಕ್ ಮನಿ ಅಂತ ಕರೀತಾರೆ. ಮೊದಲನೇದು ಇಲ್ಲಿಗಲ್ ಆಕ್ಟಿವಿಟಿ ಅಂತಂದ್ರೆ ಕರಪ್ಷನ್, ಸ್ಮಗ್ಲಿಂಗ್, ಇದರಿಂದ ಬ್ಲ್ಯಾಕ್ ಮನಿ ಮಾಡ್ತಾರೆ. ಇನ್ನು ಅನ್ರಿಪೋರ್ಟೆಡ್ ಲೀಗಲ್ ಆಕ್ಟಿವಿಟೀಸ್, ಈಗ ಅನ್ರಿಪೋರ್ಟೆಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರಾಪರ್ಟಿ ಸೇಲ್ಸ್. ಈಗ ಕ್ಯಾಶ್ ನ ಮೂಲಕ ಹಣ ತೆಗೆದುಕೊಂಡ್ರೆ ಅದನ್ನ ಸರಿಯಾಗಿ ರಿಪೋರ್ಟ್ ಮಾಡೋದೇ ಇಲ್ಲ, ಆವಾಗ ಅದು ಸಹ ಬ್ಲ್ಯಾಕ್ ಮನಿ ಅಂತ ಕರೆಸ್ಕೊಳ್ಳುತ್ತೆ. ಮೇನ್ ಕನ್ಸರ್ನ್ ಫಾರ್ ದಿ ಗವರ್ಮೆಂಟ್ ಏನಂತಂದ್ರೆ ಟ್ಯಾಕ್ಸ್ ಇವೇಷನ್. ಬ್ಲ್ಯಾಕ್ ಮನಿ ಇಸ್ ಹಿಡನ್ ಫ್ರಮ್ ಟ್ಯಾಕ್ಸ್ ಅಥಾರಿಟೀಸ್, ಮೀನಿಂಗ್ ಗವರ್ಮೆಂಟ್ ಲಾಸಸ್ ರೆವೆನ್ಯೂ. ಗವರ್ಮೆಂಟಿನ ಲೆಕ್ಕಾಚಾರಕ್ಕೆ ಬ್ಲ್ಯಾಕ್ ಮನಿ ಸಿಗ್ತಾ ಇರೋದಿಲ್ಲ, ಆವಾಗ ಗವರ್ಮೆಂಟ್ಗೆ ಬರುವಂತ ತೆರಿಗೆ ಆಗಿರ್ಬಹುದು, ಆದಾಯ ಆಗಿರ್ಬಹುದು, ಅದು ಕಡಿಮೆ ಆಗುತ್ತೆ. ಲಾಸ್ ಆಫ್ ಟ್ಯಾಕ್ಸ್ ರೆವೆನ್ಯೂ ಅಫೆಕ್ಟ್ ಗವರ್ಮೆಂಟ್ ಸ್ಪೆಂಡಿಂಗ್ ಅಂಡ್ ಸರ್ವಿಸಸ್. ಟ್ಯಾಕ್ಸ್ ಕಡಿಮೆ ಆಗ್ತಾ ಇದ್ದ ಹಾಗೆ ಗವರ್ಮೆಂಟ್ ಬೇರೆ ಬೇರೆ ಕಾರ್ಯಕ್ರಮಗಳ ಮೇಲೆ ಮಾಡುವಂತ ಸ್ಪೆಂಡಿಂಗ್ ಆಗಿರ್ಬಹುದು, ಕಲ್ಯಾಣ ಕಾರ್ಯಕ್ರಮಗಳಾಗಿರ್ಬಹುದು, ಅಥವಾ ಏನೇ ಇರಲಿ ಗವರ್ಮೆಂಟಿನ ಕೆಲವೊಂದು ಕೆಲಸಗಳು ಅದನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಎಜುಕೇಶನ್, ಹೆಲ್ತ್ ಕೇರ್ ಮುಂತಾದವುಗಳಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನ ಕೈಗೊಳ್ಳಿಕ್ಕೆ ಗವರ್ಮೆಂಟ್ ಹತ್ರ ಹಣ ಇರೋದಿಲ್ಲ. ಎಕ್ಸಾಂಪಲ್, ಶಾಪ್ಕೀಪರ್ ಹೂ ಡಸ್ ನಾಟ್ ರಿಪೋರ್ಟ್ ಇನ್ಕಮ್ ಆರ್ ಅ ಪ್ರಾಪರ್ಟಿ ಸೇಲ್ ದಟ್ ಹ್ಯಾಸ್ ಪಾರ್ಟ್ ಆಫ್ ದಿ ಪೇಮೆಂಟ್ ಇನ್ ಕ್ಯಾಶ್. ಯಾರೋ ಒಂದು ಶಾಪ್ಕೀಪರ್ ಏನ್ ಮಾಡಿದ್ದಾರೆ, ಒಂದು ಪ್ರಾಪರ್ಟಿ ಸೇಲ್ ಮಾಡಿದ್ದಾರೆ, ಅವರಿಗೆ ಹಣ ಕ್ಯಾಶ್ ನ ಮೂಲಕ ಬಂದಿದೆ, ಅವಾಗ ಅವನು ಅದನ್ನ ರಿಪೋರ್ಟ್ ಮಾಡದೇ ಇದ್ರೆ ಅದು ಬ್ಲ್ಯಾಕ್ ಮನಿ ಅಂತ ಕರೆಸ್ಕೊಳ್ಳುತ್ತೆ.
ಗೌರ್ಮೆಂಟ್ ಏನ್ ಮಾಡಿದೆ ಹಾಗಾದ್ರೆ ಬ್ಲಾಕ್ ಮನಿ ತಡೆಗಟ್ಟಲಿಕ್ಕೆ GST ಆಕ್ಟ್ ಬಂದಿದೆ, ಬ್ಲಾಕ್ ಮನಿ ಆಕ್ಟ್, ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆಕ್ಟ್, ಮತ್ತೆ ಪಾನ್ ಕಾರ್ಡ್ ಬೇಕು ಅಂತ ಹಲವಾರು ನಿಯಮಗಳು ಬಂದಿದೆ. ಇದೆಲ್ಲ ಗೌರ್ಮೆಂಟಿನ ಕ್ರಮಗಳು. ಹಾಗಾಗಿ ಕ್ವಶನ್ ನೆನಪಿದೆಯಲ್ವಾ, ಏನು ಬ್ಲಾಕ್ ಮನಿ ಕ್ರಿಯೇಟ್ ಮಾಡುತ್ತೆ? ಹಿಡನ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಇವೇಷನ್. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್, ದ ಮನಿ ಮಲ್ಟಿಪ್ಲೈರ್ ಇನ್ ಅನ್ ಎಕಾನಮಿ ಇನ್ಕ್ರೀಸಸ್ ವಿಚ್ ಆಫ್ ದ ಫಾಲೋವಿಂಗ್. ಸೇಮ್ ಕ್ವಶನ್ ರಿಪೀಟ್ ಆಗಿದೆ ನೋಡಿ. ಸ್ವಲ್ಪ ಹೊತ್ತಿನ ಹಿಂದೆ ನೋಡಿದ್ವಿ, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಬ್ಯಾಂಕಿಂಗ್ ಹ್ಯಾಬಿಟ್, ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ಸೇಮ್ ಕ್ವಶನ್ ಆನ್ಸರ್ ಮೊದಲೇ ಡಿಸ್ಕಸ್ ಮಾಡಿದ್ದೇವೆ. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಬ್ಯಾಂಕಿಂಗ್ ಹ್ಯಾಬಿಟ್ ಹೆಚ್ಚಾಗ್ತಾ ಇದ್ದ ಹಾಗೆ ಮನಿ ಮಲ್ಟಿಪ್ಲೈಯರ್ ಎಫೆಕ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸೀಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಟ್ ಇಸ್ ಪಾಸಿಬಲ್ ಟು ಮೇಕ್ ಪೇಮೆಂಟ್ಸ್ ಇನ್ ಅ ಡಿಜಿಟಲ್ ಕರೆನ್ಸಿ ವಿತೌಟ್ ಯೂಸಿಂಗ್ US$ ಸ್ವಿಫ್ಟ್ ಸಿಸ್ಟಮ್. ಈಗ ನಾವೇನ್ ಮಾಡ್ಲಿಕ್ಕಾಗುತ್ತೆ ಇದ್ರ ಪ್ರಕಾರ, ಈ ಸ್ಟೇಟ್ಮೆಂಟ್ ಪ್ರಕಾರ US$ ಅಥವಾ ಸ್ವಿಫ್ಟ್ ಸಿಸ್ಟಮ್ ಅನ್ನ ಯೂಸ್ ಮಾಡದೆ ನಾವು ಪೇಮೆಂಟ್ ಮಾಡ್ಲಿಕ್ಕಾಗುತ್ತೆ ಹೇಳುತ್ತೆ ಮೊದಲನೇ ಸ್ಟೇಟ್ಮೆಂಟ್. ಡಿಜಿಟಲ್ ಕರೆನ್ಸಿ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ವಿತ್ ಕಂಡೀಷನ್ ಪ್ರೋಗ್ರಾಮ್ಡ್ ಇಂಟು ಇಟ್ ಇಸ್ ಆಸ್ ಸಚ್ ಟೈಮ್ ಫ್ರೇಮ್ ಫಾರ್ ಸ್ಪೆಂಡಿಂಗ್ ಇಟ್. ಅಂದ್ರೆ ಇಷ್ಟು ದಿನಗಳ ಕಾಲ ಅದನ್ನ ಪ್ರೋಗ್ರಾಮ್ ಮಾಡೋದು, ಅದಕ್ಕಿಂತ ಮೊದಲೇ ಆ ಮನಿಯನ್ನ ಖರ್ಚು ಮಾಡಬೇಕು ಅಂತ ನಾವು ರೂಲ್ಸ್ ಮಾಡ್ಲಿಕ್ಕೆ ಆಗುತ್ತೆ, ಒಂದು ಕಂಡೀಷನ್ ಹಾಕ್ಲಿಕ್ಕೆ ಆಗುತ್ತೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ. 1 only, 2 only, both 1 and 2, neither 1 nor 2. ಈಗ ಸರಿಯಾದ ಆನ್ಸರ್ ಬೋತ್ 1 and 2. ಮೊದಲನೇ ಸ್ಟೇಟ್ಮೆಂಟ್ ಏನ್ ಹೇಳಿತ್ತು? CBDC ಕ್ಯಾನ್ ಅಲೋ ಕಂಟ್ರೀಸ್ ಟು ಮೇಕ್ ಪೇಮೆಂಟ್ಸ್ ಡೈರೆಕ್ಟ್ಲಿ ವಿತ್ ಈಚ್ ಅದರ್ ವಿತೌಟ್ ಯೂಸಿಂಗ್ US$ ಆರ್ ದಿ ಸ್ವಿಫ್ಟ್ ಸಿಸ್ಟಮ್. ಸ್ವಿಫ್ಟ್ ಅಂತಂದ್ರೆ ಗ್ಲೋಬಲ್ ಪೇಮೆಂಟ್ ನೆಟ್ವರ್ಕ್, ಇದು ಬೇರೆ ಬೇರೆ ದೇಶಗಳು ಯೂಸ್ ಮಾಡೋದು. ಇದರಿಂದ ಏನ್ ಮಾಡಬಹುದು? CBDC ಇಂದ US$ ಅಥವಾ ಸ್ವಿಫ್ಟ್ ಸಿಸ್ಟಮ್ ಅನ್ನ ಯೂಸ್ ಮಾಡದೆ ಬೇರೆ ದೇಶಗಳ ಜೊತೆ ನಾವು ಪೇಮೆಂಟ್ ಟ್ರಾನ್ಸಾಕ್ಷನ್ ನಡೆಸಬಹುದು. ಎಕ್ಸಾಂಪಲ್, ಕಂಟ್ರೀಸ್ ಕ್ಯಾನ್ ಯೂಸ್ ದರ್ ಓನ್ ಡಿಜಿಟಲ್ ಕರೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಬೈ ಪಾಸಿಂಗ್ US$. US$ ನ ಸಹಾಯ ಇಲ್ಲದೆ ನಾವಿಲ್ಲಿ ಟ್ರಾನ್ಸಾಕ್ಷನ್ ನಡೆಸಬಹುದು. ಸ್ಟೇಟ್ಮೆಂಟ್ 2 ಏನ್ ಹೇಳಿತ್ತು? CBDCs ಕ್ಯಾನ್ ಬಿ ಪ್ರೋಗ್ರಾಮೇಬಲ್, ಮೀನಿಂಗ್ ದೇ ಕ್ಯಾನ್ ಹ್ಯಾವ್ ರೂಲ್ಸ್ ಅಟ್ಯಾಚ್ಡ್ ಲೈಕ್ an expiry date or a requirement to spend the funds at a certain stores. ಅದಕ್ಕೆ ಕೆಲವೊಂದು ರೂಲ್ಸ್ ಗಳನ್ನ ಮೊದಲೇ ಅಪ್ಲೈ ಮಾಡಬಹುದು. ಅಂದ್ರೆ ಇಷ್ಟು ದಿನದ ಒಳಗೆ ನೀವು ಇದನ್ನ ಖರ್ಚು ಮಾಡಬೇಕು, ಅಥವಾ ಇಂಥ ಕಡೆ ಮಾತ್ರ ನೀವು ಅದನ್ನ ಖರ್ಚು ಮಾಡಬೇಕು. ಗವರ್ಮೆಂಟ್ ಕುಡ್ ಇಶ್ಯೂ ಡಿಜಿಟಲ್ ಮನಿ an expiration date, forcing people to use it within certain time frame. ಮೊದಲೇ ಹೇಳಿದ್ವು ಅಲ್ವಾ, ಎಕ್ಸ್ಪೈರಿ ಡೇಟ್ ಇಡೋದು, ಆ ತರ ಒಂದು ರೂಲ್ಸ್ ಗಳನ್ನ ನಾವು CBDC ಗೆ ಹಾಕಬಹುದು. ಸೊ therefore both statement are correct. ಸಿ both 1 and 2. ಮುಂದಿನ ಕ್ವಶನ್ ಏನು? ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಡಿಜಿಟಲ್ ರುಪಿ. ನೋಡಿ ಯಾವ ತರ ಟ್ರೆಂಡ್ ಹೇಗೆ ಚೇಂಜ್ ಆಗ್ತಾ ಇದೆ ನೋಡಿ. ಮೊದಲು ಮನಿ ಮಲ್ಟಿಪ್ಲೈಯರ್ ಕೇಳ್ತಾ ಇದ್ರು, ಈಗ ಹೊಸ ಹೊಸ ಇನ್ವೆನ್ಷನ್ ರಿಲೇಟೆಡ್ ಡಿಜಿಟಲ್ ರುಪಿ ಬಂತು, CBDC ಬಂತು. ಅಂದ್ರೆ ಹೊಸ ಬದಲಾವಣೆಗಳು ಯಾವ ತರ ಚೇಂಜ್ ಆಗ್ತಾ ಇದೆ ಹಣಕಾಸಿನ ಕ್ಷೇತ್ರದಲ್ಲಿ. ಅದಕ್ಕೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್, ಅದರ ಜೊತೆ ಬೇಸಿಕ್ಸ್ ಸಹ ನಮಗೆ ಗೊತ್ತಿರಲೇಬೇಕು. ಇಲ್ಲಿ ಈ ಕ್ವಶನ್ ಏನು? ಡಿಜಿಟಲ್ ರುಪಿ ಬಗ್ಗೆ ನೋಡ್ತಾ ಇದ್ದೇವೆ. ಇಟ್ ಇಸ್ ಅ ಸಾವರಿನ್ ಕರೆನ್ಸಿ issued by the Reserve Bank of India in alignment with its monetary policy. It appears as a liability on the RBI's balance sheet. It is insured against inflation by its very design. It is freely convertible against commercial bank money and cash. ಮೊದಲನೇ ಸ್ಟೇಟ್ಮೆಂಟ್ ನೋಡಿದ್ವಿ, ಇದು RBI ರಿಲೀಸ್ ಮಾಡಿದ್ದು, ಇದು ಸಾವರಿನ್ ಕರೆನ್ಸಿ ಅಂತ ಹೇಳುತ್ತೆ. ಎರಡನೇದು RBI ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದು ಲಯಬಿಲಿಟಿ ಆಗಿರುತ್ತೆ ಅಂತ ಹೇಳುತ್ತೆ. ಮೂರನೇದು ಇದು ಇನ್ಫ್ಲೇಷನ್ ಗೆ ಏನು ಸಂಬಂಧ ಇಲ್ಲ, ಅಂದ್ರೆ ಇದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದೇ ಇಲ್ಲ, ಇದ್ರ ಮೇಲೆ ಇನ್ಫ್ಲೇಷನ್ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಅನ್ನೋದು ಮೂರನೇ ಸ್ಟೇಟ್ಮೆಂಟ್. ನೆಕ್ಸ್ಟ್, ಕನ್ವರ್ಟಿಬಲ್ ಅಗೇನ್ಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಮನಿ ಅಥವಾ ಕ್ಯಾಶ್, ಬೇರೆ ಬ್ಯಾಂಕಿನ ಕ್ಯಾಶ್ ಮತ್ತೆ ಬೇರೆ ಬೇರೆ ಮನಿ ಫಾರ್ಮಿಗೆ ನಾವು ಇದನ್ನ ಕನ್ವರ್ಟ್ ಮಾಡಬಹುದು ಅಂತ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಹಾಗಾಗಿ ಯಾವ್ದು ಕರೆಕ್ಟ್? 1, 2, 4 ಓನ್ಲಿ. ಮೂರನೇ ಸ್ಟೇಟ್ಮೆಂಟ್ ಇದೆಯಲ್ವಾ, ಇದು ರಾಂಗ್. ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳಿತ್ತು? ಡಿಜಿಟಲ್ ರುಪಿ ಸಾವರಿನ್ ಕರೆನ್ಸಿ, ಅಂದ್ರೆ ಅದು ಕರೆಕ್ಟ್, ಮೀನಿಂಗ್ ಇಟ್ ಇಸ್ ಇಶ್ಯೂಡ್ ಬೈ ದ RBI ಅಂಡ್ ಫಾಲೋಸ್ ಇಂಡಿಯಾ ಮಾನಿಟರಿ ಪಾಲಿಸಿ. ಅಂದ್ರೆ ನಮ್ಮ ದೇಶದಲ್ಲಿ ಅದು ಸಾವರಿನ್ ಕರೆನ್ಸಿ, ಅದನ್ನ ನಾವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಅದನ್ನ ಇಶ್ಯೂ ಮಾಡಿದ್ದು RBI ಮತ್ತೆ ಭಾರತದ ಮಾನಿಟರಿ ಪಾಲಿಸಿಯಲ್ಲಿ ಇದೆಯಲ್ವಾ, ಅದನ್ನ ಅದು ಫಾಲೋ ಮಾಡುತ್ತೆ. ಸ್ಟೇಟ್ಮೆಂಟ್ 2, ಡಿಜಿಟಲ್ ರುಪಿ ಇಸ್ ಲಯಬಿಲಿಟಿ ಫಾರ್ ದಿ RBI, ವಿಚ್ ಮೀನ್ಸ್ ಇಟ್ ಇಸ್ ಶೋನ್ ಆನ್ ದ RBI's ಬ್ಯಾಲೆನ್ಸ್ ಶೀಟ್ ಜಸ್ಟ್ ಲೈಕ್ ಫಿಸಿಕಲ್ ಕರೆನ್ಸಿ. ಒಂದು ನೋಟ್ ಇದೆ ನಿಮ್ಮ ಹತ್ರ ಅಂತಂದ್ರೆ ಅದ್ರ ಮೇಲೆ ಬರ್ಕೊಂಡಿರುತ್ತೆ, ಐ ಪ್ರಾಮಿಸ್ ದ ಬೇರರ್ ಅಂತೆಲ್ಲ ಒಂದು ಗವರ್ನರ್ ಸಹಿ ಮಾಡಿರ್ತಾರೆ ನೋಡಿ. ಅಂತಂದ್ರೆ RBI ಇದು ಹೊಣೆಗಾರಿಕೆ, ಇದು RBI ದ ಲಯಬಿಲಿಟಿ. ಏನಂತಂದ್ರೆ ಯಾರು ಈ ನೋಟ್ ಅನ್ನ ಹೊಂದಿರ್ತಾರೋ ಅವರಿಗೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ನಾನು ಅನುಮತಿ ನೀಡ್ತೇನೆ, ಅಥವಾ ಈ ಮೊತ್ತದ ಈ ಮೌಲ್ಯವನ್ನು ನಾನು ಅವರಿಗೆ ನೀಡ್ತಾ ಇದ್ದೇನೆ. ಆ ಒಂದು ಲಯಬಿಲಿಟಿ RBI ಮೇಲೆ ಇರುತ್ತೆ ಅದು. ಹಾಗಾಗಿ ಮನಿ ರಿಲೇಟೆಡ್ ಲಯಬಿಲಿಟಿ RBI ಮೊದಲೇ ಹೊಂದಿರುತ್ತೆ. ಈ ಡಿಜಿಟಲ್ ರುಪಿಯು ಸಹ RBI ನ ಲಯಬಿಲಿಟಿ ಆಗಿರುತ್ತೆ, ಅದು RBI ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಎರಡನೇ ಸ್ಟೇಟ್ಮೆಂಟ್. ಇನ್ಕರೆಕ್ಟ್ ಮೂರನೇ ಸ್ಟೇಟ್ಮೆಂಟ್. ಯಾಕಂತಂದ್ರೆ ಡಿಜಿಟಲ್ ರುಪಿ ಇಸ್ ನಾಟ್ ಇನ್ಶೂರ್ಡ್ ಅಗೇನ್ಸ್ಟ್ ಇನ್ಫ್ಲೇಷನ್.
while it can be used in transaction, does not have a built-in mechanism to control inflation automatically. ಇನ್ಫ್ಲೇಷನ್ ಅಂತಂದ್ರೆ ಹಣದುಬ್ಬರ. ಇದನ್ನ ನಾವು ಡಿಸೈನ್ ಯಾವ ತರ ಮಾಡಿದೀವಿ ಅಂತಂದ್ರೆ ಇದಕ್ಕೆ ಬೇರೆ ಬೇರೆ ರೂಲ್ಸ್ ಗಳು ಈ ತರ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಯಾವುದೇ ಕಂಟ್ರೋಲೇಷನ್ ರೂಲ್ ಗಳನ್ನ ನಾವು ಹಾಕೋದಿಲ್ಲ. ಅಂತಂದ್ರೆ ಇದಕ್ಕೆ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಕಂಟ್ರೋಲ್ ಮಾಡೋ ಮೆಕ್ಯಾನಿಸಮ್ ಇದರಲ್ಲಿ ಇಲ್ಲ. ಅಂದ್ರೆ ಯಾವುದೇ ಮನಿಗಾದ್ರೂ ಹಣದುಬ್ಬರವನ್ನು ತಡೆದು ನಿಲ್ಲಿಸಲಿಕ್ಕೆ ಆಲ್ಮೋಸ್ಟ್ ಆಗೋದಿಲ್ಲ. ಯಾಕಂದ್ರೆ ಹಣದುಬ್ಬರ ಬೇರೆ ಒಂದು ರೂಪದಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿ ಡಿಜಿಟಲ್ ರುಪಿ ಇಸ್ ನಾಟ್ ಇನ್ಶೂರ್ಡ್ ಅಗೇನ್ಸ್ಟ್ ಇನ್ಫ್ಲೇಷನ್. ಡಿಜಿಟಲ್ ರುಪಿ ಸಹ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಸ್ಟೇಟ್ಮೆಂಟ್ 4 ನೋಡಿ, ಇದು ಕರೆಕ್ಟ್. ಯಾಕಂತಂದ್ರೆ ಡಿಜಿಟಲ್ ರುಪಿ ಇಸ್ ಫ್ರೀಲಿ ಕನ್ವರ್ಟಿಬಲ್ ಅಗೇನ್ಸ್ಟ್ ಕ್ಯಾಶ್ ಅಂಡ್ ಕಮರ್ಷಿಯಲ್ ಬ್ಯಾಂಕ್ ಮನಿ. ಇದನ್ನ ನಾವು ಬೇರೆ ಕ್ಯಾಶ್ ಮತ್ತೆ ಬ್ಯಾಂಕ್ ಮನಿಗೆ ಈಸಿಯಾಗಿ ಕನ್ವರ್ಟ್ ಮಾಡಬಹುದು. ದಿಸ್ ಮೀನ್ಸ್ ಯು ಕ್ಯಾನ್ ಎಕ್ಸ್ಚೇಂಜ್ ಇಟ್ ಫಾರ್ ಫಿಸಿಕಲ್ ಮನಿ ಆರ್ ಯೂಸ್ ಇಟ್ ಫಾರ್ ಟ್ರಾನ್ಸಾಕ್ಷನ್ ಡೈರೆಕ್ಟ್ಲಿ. ನೀವು ಇದನ್ನ ಫಿಸಿಕಲ್ ಮನಿ ರೂಪದಲ್ಲಿ ಯೂಸ್ ಮಾಡಬಹುದು, ಬೇರೆ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಅದೇ ರೀತಿ ಬೇರೆ ಬೇರೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿಕ್ಕೆ ಇದನ್ನ ಬಳಸಬಹುದು. ಹಾಗಾಗಿ ಕರೆಕ್ಟ್ ಆನ್ಸರ್ 1 to 4 ಓನ್ಲಿ. ಈ ಸ್ಟೇಟ್ಮೆಂಟ್ ಇನ್ನೊಂದ್ಸರಿ ಹೇಳ್ತಾನೆ, ಕೆಲವು ಸಾರಿ ಕನ್ಫ್ಯೂಸ್ ಆಗಿರ್ಬೋದು. ಡಿಜಿಟಲ್ ರುಪಿ ಇಸ್ ನಾಟ್ ಇನ್ಶೂರ್ಡ್ ಅಗೇನ್ಸ್ಟ್ ಇನ್ಫ್ಲೇಷನ್. ಇಟ್ ಕ್ಯಾನ್ ಬಿ ಯೂಸ್ ಇನ್ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ನಾವು. ಇಟ್ ಡಸ್ ನಾಟ್ ಹ್ಯಾವ್ ಅ ಬಿಲ್ಟ್ ಇನ್ ಮೆಕ್ಯಾನಿಸಮ್ ಕಂಟ್ರೋಲ್ ಇನ್ಫ್ಲೇಷನ್ ಆಟೋಮೆಟಿಕಲಿ. ಆ ಡಿಜಿಟಲ್ ರುಪಿಯಲ್ಲಿ ಯಾವುದೇ ಮೆಕ್ಯಾನಿಸಮ್ ಇಲ್ಲ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ. ಹಾಗಾಗಿ ಅದು ಇನ್ಕರೆಕ್ಟ್. ನೆಕ್ಸ್ಟ್ ಥೀಮ್ ನೋಡ್ಕೊಳ್ಳಿ ನಾಳೆಗೋಸ್ಕರ, ಮಾನಿಟರಿ ಪಾಲಿಸಿ. ಇದರಿಂದ ಕಳೆದ 10 ವರ್ಷಗಳಲ್ಲಿ 9 ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಶ್ನೆಯನ್ನು ಓದ್ತಾ ಹೋಗ್ತಾನೆ. ಇದರ ಬಗ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲ ನಾಳೆ ಇದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, when the Reserve Bank of India reduces the statutory liquidity ratio SLR by 50 basis points, which of the following is likely to happen? India's GDP growth rate increases drastically. Foreign institutional investors may bring more capital into our economy. Scheduled commercial banks may cut their lending rates. It may drastically reduce the liquidity to the banking system. Next question. With reference to Indian economy, consider the following: bank rate, open market operation, public debt, public revenue. Which of the above component or components of monetary policy? 1, 2, 3, 4, 1, 2, 1, 3, 4. What is or are purposes of the marginal cost of funds based lending rate, MCLR? What is the purpose of MCLR announced by RBI 2016 ಅಲ್ಲಿ ಕೇಳಿದ್ದು. These guidelines help improve the transparency in the methodology followed by banks for determining the interest rate on advances. These guidelines help ensure availability of bank credit at interest rates which are fair to the borrowers as well as banks. Option 1, 2, both 1 and 2, neither 1 nor 2. Next question, 2017 ಅಲ್ಲಿ ಕೇಳಿದ್ದು, which of the following statement is or are correct regarding Monetary Policy Committee? It decides the RBI's benchmark interest rate. It is 12-member body including the governor of RBI and is reconstituted every year. It functions under the chairmanship of the Union Finance Minister. 1, 1, 2, 3, 2, 3. ಯಾವುದು ಅಂತ ಕರೆಕ್ಟ್ ಆಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ. 1 ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 2019 ಅಲ್ಲಿ ಕೇಳಿದ್ದು, which of one of the following is not the most likely measure the government or RBI takes to stop the slide of Indian rupee? Curbing imports of non-essential goods and promoting export, encouraging Indian borrowers to issue rupee-denominated masala bonds, easing conditions relating to external commercial borrowing, following an expansionary monetary policy. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಥಿಂಕ್ ಮಾಡಿ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದರ ಬಗ್ಗೆ ವಿವರವಾದ ಡಿಸ್ಕಷನ್ ನಾಳೆ ಮಾಡೋಣ. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS. ಡಿಸ್ಕ್ರಿಪ್ಷನ್ ನಲ್ಲಿ ನಂಬರ್ ಹಾಕಿದ್ದೇವೆ ಹೊಸ ಅಡ್ಮಿಷನ್ಗಾಗಿ, ದಯವಿಟ್ಟು ಸಂಪರ್ಕ ಮಾಡಿ.